ನಿನ್ನೆ ದಿವಸ ಹರಿವಂಶದ ಪೂರ್ವಾರ್ಧದ ಹರಿವಂಶ ಪರ್ವದ 55 ಅಧ್ಯಾಯಗಳನ್ನು ನಾವು ಸಮಾಪ್ತಿ ಮಾಡಿದೆವು. ಅಲ್ಲಿ ಭಗವಂತನಿಗೆ ವಿವಿಧ ದೇವತೆಗಳಿಂದ, ಚತುರ್ಮುಖ ಬ್ರಹ್ಮನಿಂದ, ಹಾಗೆ ಸ್ವಯಂ ನಾರದನಿಂದ ಭೂಭಾರ ಹರಣಕ್ಕಾಗಿ ಏನು ಭಿನ್ನ ಇತ್ತು ಅದನ್ನು ನಾವು ನೋಡಿದೆವು. ಮತ್ತು ವಿವಿಧ ದೇವತೆಗಳು, ವಿವಿಧ ರಾಕ್ಷಸರು ಯಾವ್ಯಾವ ರೀತಿಯಾಗಿ ಯಾವ್ಯಾವ ಹೆಸರಿನಿಂದ ಯಾವ್ಯಾವ ರೂಪದಿಂದ ಈ ಭೂಮಿಯಲ್ಲಿ ಅವತರಿಸಿದರು, ಭೂಮಿಯಲ್ಲಿ ಹುಟ್ಟಿದರು ಅನ್ನೋದನ್ನು ಕೂಡ ನಾವು ಅಷ್ಟು ಎಲ್ಲ ವಿಷಯಗಳನ್ನು ಆ ಹರಿವಂಶ ಪರ್ವದಲ್ಲಿ ನಾವು ನೋಡಿದೆವು. ಆ ಬಳಿಕ ವಿಷ್ಣು ಪರ್ವವನ್ನ ಈಗ ಮುಂದೆ ನೋಡ್ತಾ ಇದ್ದೇವೆ. ಆ ವಿಷ್ಣು ಪರ್ವದ ಮೊದಲನೇ ಅಧ್ಯಾಯದಲ್ಲಿ ವೈಶಂಪಾಯನರು ಜನಮೇಜಯನಿಗೆ ಹೇಳಿದರು, ಎಲ್ಲ ದೇವತೆಗಳು ತಮ್ಮ ತಮ್ಮ ಅಂಶಗಳಿಂದ ಭೂಮಿಯಲ್ಲಿ ಅವತರಿಸಿದರು ಅನ್ನುವ ಘಟನೆ ಆದ ಬಳಿಕ ಭಗವಂತನಾದಂತಹ ವಿಷ್ಣುವು ಕೂಡ ಆ ಕ್ಷೀರಸಾಗರದ ಉತ್ತರ ಭಾಗದಲ್ಲಿ ಪಾರ್ವತಿ ಅನ್ನುವ ಗುಹೆಯಲ್ಲಿ ತನ್ನ ಮೂಲ ರೂಪವನ್ನು ಇಟ್ಟು ತಾನು ಒಂದು ಅಂಶದಿಂದ ಈ ಜಗತ್ತಿನಲ್ಲಿ ಅವತರಿಸಲಿಕ್ಕೆ ಸನ್ನದ್ಧನಾದ ಅನ್ನುವ ಘಟನೆಯೆಲ್ಲ ತಿಳ್ಕೊಂಡು ನಾರದರು ಕಂಸನ ಬಳಿಗೆ ಬಂದರು. ಅವನಿಗೆ ನಿನ್ನ ವಿನಾಶದ ಕಾಲ ಸನ್ನದ್ಧವಾಗಿದೆ, ಸಮೀಪಕ್ಕೆ ಬರ್ತಾ ಇದೆ ಅಂತ ಅವನಿಗೆ ಸೂಚನೆ ಕೊಡುವುದಕ್ಕಾಗಿ ನಾರದರು ಮಥುರಾಪಟ್ಟಣಕ್ಕೆ ಬಂದರು ಅನ್ನೋದಿಗೆ ಆ ಮೊದಲನೇ ಅಧ್ಯಾಯ ಪ್ರಾರಂಭ ಆಗ್ತದೆ. ಈ ಹರಿವಂಶದಲ್ಲಿ ಕಂಸನಿಗೆ ದೇವಕಿಯ 8ನೇ ಗರ್ಭದಿಂದಲೇ ಮರಣ ಅನ್ನುವ ಕಥೆ ಏನಿದೆಯಲ್ಲ, ಅದು ಅಶರೀರವಾಣಿಯಿಂದ ಸೂಚನೆ ಆಯಿತು ಅನ್ನೋ ಕಥೆ ಹರಿವಂಶದಲ್ಲಿಲ್ಲ. ಅದು ಭಾಗವತ, ವಿಷ್ಣು ಪುರಾಣ, ಶಾಸ್ತ್ರ ನಿರ್ಣಯ ಮೊದಲಾದ ಕಡೆಗಳಲ್ಲಿ ಮಾತ್ರ ಆ ಕಥೆಯನ್ನು ನಾವು ನೋಡ್ತೇವೆ. ದೇವಕಿ ಮತ್ತು ವಸುದೇವ ಇವರಿಬ್ಬರ ಮದುವೆ ಆದ ಬಳಿಕ ಆ ಮದುವೆಯಲ್ಲಿ ಅವರ ಮೆರವಣಿಗೆಯನ್ನು ಮಾಡುವಾಗ ಸ್ವಯಂ ಕಂಸನೇ ಆ ರಥದಲ್ಲಿ ಸಾರಥಿಯಾಗಿ ಕುಳಿತು ಮೆರವಣಿಗೆಯನ್ನು ಮುನ್ನಡೆಸಿದ್ದ. ಅದೇ ಸಂದರ್ಭದಲ್ಲಿ ಅಶರೀರವಾಣಿ ಆಯಿತು. ಅಶರೀರವಾಣಿಯು ಕಂಸನಿಗೆ ಇದೇ ದೇವಕಿಯ 8ನೇ ಗರ್ಭವೇ ನಿನ್ನನ್ನ ಸಂಹರಿಸಲಿದೆ ಅಂತ ಸೂಚಿಸಿತು ಅಂತ ಕಥೆ ಇದೆಯಲ್ಲ, ಆ ಕಥೆ ಹರಿವಂಶದಲ್ಲಿಲ್ಲ, ಬೇರೆ ಕಡೆ ಇದೆ. ಆದರೂ ಕೂಡ ಅವೆರಡು ಕಥೆಗಳನ್ನು ನಾವು ಸಂಗಮ ಮಾಡಿಕೊಳ್ಬೇಕು. ಮಥುರಾಪಟ್ಟಣಕ್ಕೆ ನಾರದರು ಬಂದು ಅವ್ರು ಏನು ಮಾಡಿದರು ಅಂದ್ರೆ, ತಾವು ನೇರವಾಗಿ ಅರಮನೆಗೆ ಹೋಗಲಿಲ್ಲ, ಕಂಸನ ಅರಮನೆಗೆ ಹೋಗಲಿಲ್ಲ. ತಾವು ಒಂದು ಉಪವನದಲ್ಲಿ, ಮಥುರಾ ನಗರದ ಒಂದು ಉಪವನದಲ್ಲಿ ಅವರು ಆಸೀನರಾದರು. ಭಾಗವತದಲ್ಲಿ ಬರುವ ವ್ಯತ್ಯಾಸ ಏನಂದ್ರೆ, ಅಲ್ಲಿಯೂ ಕೂಡ ಅಶರೀರವಾಣಿ ಕಥೆ ಇದೆ, ಅಲ್ಲದೆ ನಾರದರು ಮಥುರಾಪಟ್ಟಣಕ್ಕೆ ಬಂದು ಕಂಸನಿಗೆ ಎಚ್ಚರಿಕೆ ಕೊಟ್ಟಂತ ಕಥೆಯೂ ಇದೆ. ಆದರೆ ಅಲ್ಲಿ ನಾರದರು ನೇರವಾಗಿ ಕಂಸನ ಅರಮನೆಗೆ ಹೋದರು ಅಂತಿದೆ. ಹರಿವಂಶದಲ್ಲಿ ಬರುವ ಮಾಹಿತಿಯಂತೆ ನಾರದರು ಅರಮನೆಗೆ ಹೋಗಲಿಲ್ಲ, ಮಥುರಾ ನಗರಕ್ಕೆ ಬಂದು ಅಲ್ಲೊಂದು ಉಪವನದಲ್ಲಿ ಅವರು ವಿಶ್ರಾಂತಿಗಾಗಿ ಕೂತ್ಕೊಂಡು ಅಲ್ಲಿ ಕಂಡು ಬಂದಂತಹ ಒಬ್ಬ ದೂತನನ್ನ ಕಂಸನ ಬಳಿಗೆ ಕಳಿಸಿಕೊಟ್ರು. ದೂತ ಹೋಗಿ ಕಂಸನಿಗೆ ಹೇಳಿದೆ, ನಾರದರು ಬಂದಿದ್ದಾರೆ, ತಮ್ಮ ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಅಂತ. ಕೂಡಲೇ ಈ ಕಂಸ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಇಟ್ಕೊಂಡು ಆ ಪಟ್ಟಣಕ್ಕೆ ಅವನು ಬಂದ. ಆ ಪಟ್ಟಣದ ಹೊರಭಾಗದಲ್ಲಿದ್ದಂಥ ಉಪವನಕ್ಕೆ ಬಂದವನು ಅಲ್ಲಿ ನಾರದರನ್ನು ಗಮನಿಸಿದ. ಆ ನಾರದರನ್ನ ಅವನು ನೋಡಿದ ಮೇಲೆ ಆ ನಾರದರು ಹೇಳಿದರು, ಶಾಸ್ತ್ರ ವಿಧಿಗೆ ಅನುಸಾರವಾಗಿ ನೀನು ನನಗೆ ಸತ್ಕಾರ ಮಾಡಿದ್ದಿ, ಈಗ ನಿನಗೊಂದು ನಾನು ಅವಶ್ಯಕವಾದಂತಹ ಮಾತನ್ನು ಹೇಳಬೇಕಾಗಿದೆ, ನಿನ್ನ ಕುಶಲಕ್ಕೆ ಸಂಬಂಧಪಟ್ಟಂತಹ ಮಾತನ್ನು ಹೇಳಬೇಕಾಗಿದೆ. ಬ್ರಹ್ಮಲೋಕ ಮೊದಲಾದಂತಹ ಎಲ್ಲ ಲೋಕಗಳನ್ನು ಕೂಡ ನಾನು ಸಂಚಾರ ಮಾಡಿ ಬಂದಿದ್ದೇನೆ. ವಿವಿಧ ತೀರ್ಥಗಳನ್ನು, ವಿವಿಧ ಕ್ಷೇತ್ರಗಳನ್ನು ನಾನು ಸಂದರ್ಶಿಸಿದ್ದೇನೆ. ಆ ಬಳಿಕ ಬ್ರಹ್ಮನ ಸಭೆಗೆ ಹೋಗಿದ್ದೆ. ಆ ಬ್ರಹ್ಮನ ಸಭೆಯಲ್ಲಿ ದೇವತೆಗಳ ಒಂದು ದೊಡ್ಡ ಸಮ್ಮೇಳನ ನಡೆದಿತ್ತು. ನಿನ್ನನ್ನ ಹೇಗೆ ಸಂಹಾರ ಮಾಡಬೇಕು, ಪರಿವಾರ ಸಮೇತನಾದಂತಹ ನಿನ್ನನ್ನ ಅಂದ್ರೆ ಕಂಸನನ್ನ ಹೇಗೆ ಸಂಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ದೇವತೆಗಳು ತಮ್ಮಲ್ಲಿ ಒಂದು ದೊಡ್ಡ ಮಾತುಕತೆಯನ್ನು ನಡೆಸಿದ್ರು. ಅದೆಲ್ಲವನ್ನು ಕೇಳಿಕೊಂಡು ನಾನು ನಿನ್ನಲ್ಲಿ ಬಂದಿದ್ದೇನೆ. ಆ ಮಾತುಕತೆಯಲ್ಲಿ ನನಗೆ ಕಂಡು ಬಂದಂತಹ ಅಂಶ ಏನಂದ್ರೆ, ನಿನ್ನ ಚಿಕ್ಕ ತಂಗಿಯಾದಂತಹ ದೇವಕಿ ಏನಿದ್ದಾಳೆ, ಅವಳ 8ನೇ ಗರ್ಭವೇ ನಿನಗೆ ಮೃತ್ಯುವಾಗ್ತದೆ.
ಹಾಗಾಗಿ ಅದರ ಬಗ್ಗೆ ನೀನು ಎಚ್ಚರಿಕೆಯಿಂದಿರಬೇಕು. ಹಿಂದೆ ಕೂಡ ನಿನಗೆ ಆ 8ನೇ ಗರ್ಭವೇ ಅಂದ್ರೆ ಸ್ವಯಂ ಭಗವಂತನೇ ಮೃತ್ಯುವಾಗಿದ್ದ, ಈಗಲೂ ಅವನೇ ಮೃತ್ಯು ಆಗ್ತಾನೆ. ಹಾಗಾಗಿ ಈ ವಿಷಯವನ್ನು ನಿಮ್ಗೆ ಹೇಳಿದ್ದೇನೆ. ಯಾಕಂದ್ರೆ ಅಪಾರವಾದಂತಹ ಪ್ರೀತಿ ಕಾಳಜಿ ನಿನ್ನ ಮೇಲೆ ನನಗಿದೆ. ಹಾಗಾಗಿ ಈ ಮಾತನ್ನು ಹೇಳಿದ್ದೇನೆ. ಕಾಲನೇಮಿಯಾಗಿದ್ದಾಗ ಆ ದೇವಕಿ 8ನೇ ಗರ್ಭವೇ ಅಂದ್ರೆ ಗರ್ಭದಲ್ಲಿ ಈಗ ಹುಟ್ಟಿದಾನೆ ಕೃಷ್ಣ. ಆ ಹುಟ್ಟುವಂತ ಕೃಷ್ಣನೇ ಹಿಂದೆ ಹುಟ್ಟುವಂತಹ ವಿಷ್ಣುವೇ ಹಿಂದೆ ನಿನಗೆ ಮಾರಕನಾಗಿದ್ದ. ಈಗಲೂ 8ನೇ ಗರ್ಭದಲ್ಲಿ ಅವನೇ ಜನಿಸಿ ಬಂದು ನಿನಗೆ ಮಾರಕನಾಗ್ತಾನೆ. ಹಾಗಾಗಿ ಇದ್ರ ಬಗ್ಗೆ ನೀನು ಎಚ್ಚರಿಕೆಯಿಂದಿರು. ಆ ಗರ್ಭವನ್ನು ಕತ್ತರಿಸಿ ಹಾಕಲಿಕ್ಕೆ ಈಗಿಂದ ಪ್ರಯತ್ನ ಪಡು, ನಿನಗೆ ಸಾಧ್ಯ ಆಗೋದಾದ್ರೆ. ಸಾಧ್ಯ ಆಗಲಿಲ್ಲ ಅಂತಾದ್ರೆ ಬೇಕಾದಂತ ಎಲ್ಲ ಭೋಗಗಳನ್ನು ಅನುಭವಿಸು, ಸಾವಿಗೆ ಸಿದ್ಧನಾಗು ಅಂತ ಅವ್ರು ಹೇಳಿ ನಿನಗೆ ಮಂಗಳವಾಗಲಿ ಅಂತ ಹೇಳಿ ಅವ್ರು ಹೊರಟು ಹೋದ್ರು. ಅವನು ಬಹಳ ಹೊತ್ತು ಕಂಸ ಅದೇ ಮಾತನ್ನ ಮೆಲುಕು ಹಾಕ್ತಾ ಕೂತಿದ್ದ. ಆ ಬಳಿಕ ಅವನು ತನ್ನ ಸೇವಕರನ್ನು ಕರೆದು ಅವರ ಮುಂದೆ ತನ್ನ ದರ್ಪವನ್ನು ತೋಡಿಕೊಂಡ. ಹಾಸ್ಯಕ್ಕಲು ಸಸರ್ವೇಶು ನಾರದೋ ನ ವಿಶಾರದ. ಈ ನಾರದ ಅಷ್ಟೇನು ಬುದ್ಧಿವಂತ ಅಲ್ಲ. ಬುದ್ಧಿವಂತ ಅಂತಂದು ಕಾಣ್ತಾನೆ ಹೊರತು ಅಷ್ಟೇನು ಬುದ್ಧಿವಂತ ಅಲ್ಲ. ಯಾವಾಗಲೂ ಅಸಂಗತವಾದಂತಹ ಅಸಂಬದ್ಧವಾದಂತಹ ಮಾತನ್ನೇ ಆಡ್ತಾನೆ. ಹಾಗಾಗಿ ಎಲ್ಲರೂ ಈ ನಾರದನನ್ನ ಅಪಹಾಸ್ಯ ಮಾಡ್ತಾರೆ ತೀರಾ ಕ್ಷುದ್ರವಾದಂತಹ ವಿಚಾರಗಳನ್ನು ಹೇಳೋದ್ರಿಂದ. ನನ್ನನ್ನು ಯಾರೋ ಒಬ್ರು ಕೊಲ್ಲೋದು ಅಂದ್ರೆ ಏನು, ಒಂದು ಮಗು ಕೊಲ್ಲೋದು ಅಂದ್ರೆ ಏನು? ನಾನು ಸಿಂಹಾಸನದಲ್ಲೇ ಕೂತಿರ್ಲಿ, ಮಲಗಿರ್ಲಿ, ಮದದಿಂದ ಕೂಡಿರ್ಲಿ, ಎಚ್ಚರದಿಂದ ಇರಲಿ, ನನ್ನನ್ನ ಇಂದ್ರ ಸಮೇತನಾದಂತಹ ದೇವತೆಗಳಾದ್ರೂ ಕೊಲ್ಲಿಕ್ಕೆ ಸಾಧ್ಯ ಇದೇನು? ನನಗೆ ಸಿಟ್ಟು ಬಂದ್ರೆ ನಾನು ನನ್ನ ಭುಜಗಳಿಂದಲೇ ಇಡೀ ಭೂಮಿಯನ್ನು ಬೇಕಾದ್ರೆ ಅಲುಗಾಡಿಸಬಲ್ಲೆ. ಹೀಗಿರುವಾಗ ನನ್ನ ಈ ಒಂದು ಸಣ್ಣ ಮಗು ಏನು ಮಾಡ್ಲಿಕ್ಕೆ ಸಾಧ್ಯ? ಹೀಗಿರುವಾಗ ಇವನು ಯಾರೋ ಒಬ್ಬ ಮಗು ನಿನ್ನನ್ನು ಕೊಲ್ತದೆ ಅಂತ ಹೇಳ್ತಾನಲ್ಲ ಈ ನಾರದ, ಎಷ್ಟು ಹಾಸ್ಯಾಸ್ಪದವಾದ ಮಾತು ಒಂದು ಅಂತ ಆ ಕಂಸ ಆ ನಾರದನ ಮಾತನ್ನ ಗೇಲಿ ಮಾಡಿದ. ಮತ್ತು ತನ್ನ ಮಂತ್ರಿಗಳಿಗೆ ಹೇಳಿದ, ಕುದುರೆಯ ರೂಪವನ್ನು ಧರಿಸಿದಂಥ ಕೇಶಿ, ಪ್ರಲಂಬಾಸುರ, ಧೇನುಕಾಸುರ, ಎತ್ತಿನ ರೂಪವನ್ನು ಧರಿಸಿದಂಥ ಅರಿಷ್ಟಾಸುರ, ಪೂತನ, ಕಾಲಿಯ ನಾಗ, ಇವರೆಲ್ಲರಿಗೂ ಕೂಡ ಈಗಲೇ ಆಜ್ಞಾಪನೆ ಮಾಡ್ರಿ. ಅವರೆಲ್ಲರೂ ಏನ್ ಮಾಡ್ಬೇಕಂದ್ರೆ ತಮಗೆ ಇಚ್ಛೆ ಬಂದಂತಹ ರೂಪಗಳನ್ನು ಧರಿಸಿ ಎಲ್ಲಾ ಕಡೆ ಸಂಚಾರ ಮಾಡಬೇಕು. ಸಂಚಾರ ಮಾಡಿ ನಮಗೆ ವಿರೋಧಿಗಳಾದವರು, ದೈತ್ಯ ಪಕ್ಷಕ್ಕೆ ವಿರೋಧಿಗಳಾದಂಥವ್ರು ಯಾರಾದರೂ ಎಲ್ಲಾದ್ರೂ ಕಂಡು ಬಂದ್ರೆ ಅವರನ್ನು ಕೂಡಲೇ ಸಂಹರಿಸಬೇಕು, ಅವರ ಮೇಲೆ ಕ್ರಮ ತಗೊಳ್ಬೇಕು. ಹಾಗಾಗಿ ಇಷ್ಟೆಲ್ಲ ಕ್ರಮಗಳನ್ನು ನಾವು ತಗೊಂಡಿರೋದ್ರಿಂದ ನೀವು ಯಾರು ಹೆದರಬೇಕಾಗಿಲ್ಲ. ನಿಮಗೆ ಬೇಕಾದಂತಹ ಸುಖ ಭೋಗಗಳನ್ನು ಮನಸೋಯಿಸಿ ಅನುಭವಿಸಿರಿ, ನೀವು ಆರಾಮವಾಗಿರ್ರಿ. ಸತು ಕೇಳಿಕಲೋ ವಿಪ್ರಹ ಭೇದಶೀಲಸ್ಯ ನಾರದ. ಕೇಳಿಕಲಹ, ಇವನಿಗೆ ಯಾವತ್ತೂ ಅಪೇಕ್ಷೆ ಏನಂದ್ರೆ ಕಲಹಪ್ರಿಯ ಇವನು, ಮತ್ತು ಅವನ ಸ್ವಭಾವ ಏನು ಭೇದ. ಇಬ್ರು ಯಾರು ಒಳ್ಳೆಯವರಾಗಿದ್ದರೆ ಅಥವಾ ಇಬ್ರು ಯಾರು ವಿರೋಧಿಗಳಾಗಿದ್ದರೆ ಅವರಲ್ಲಿ ಪರಸ್ಪರವಾದಂತಹ ಭೇದವನ್ನು ಹುಟ್ಟಿಸಿ ಅವರ ಸಾಮರಸ್ಯವನ್ನು ಕೆಡಿಸುವುದೇ ಇವನ ಸ್ವಭಾವ. ಸುಶಿಷ್ಟಾನಪಿ ಲೋಕೇಸ್ಮಿನ್ ಭೇದಯನ್ ಲಭತೆ ರತಿಂ. ಹೀಗೆ ಅವನು ಸಂತೋಷ ಪಡ್ತಾನೆ. ಒಳ್ಳೆಯವರ ನಡುವೆ ಕೆಟ್ಟವರ ನಡುವೆ ಎಲ್ಲರ ನಡುವೆಯೂ ಭೇದವನ್ನು ತಂದಿಟ್ಟು ಅವರ ಸ್ನೇಹವನ್ನು ಹಾಳು ಬಿಡಲಿ ತಾನು ಸಂತೋಷ ಪಡ್ತಾನೆ. ಇಂಥ ದುಷ್ಟ ಸ್ವಭಾವ ಎಂದು. ಹಾಗಾಗಿ ಈ ನಾರದರ ಬಗ್ಗೆ ನಾವು ಅಷ್ಟೇನು ದುಃಖ ಪಡಬೇಕಾದ ಕಾರಣ ಇಲ್ಲ. ಅವನ ಮಾತನ್ನು ಅಷ್ಟು ಗಂಭೀರವಾಗಿ ಪರಿಗಣನೆ ಮಾಡಬೇಕಾದಂಥ ಕಾರಣವೂ ಕೂಡ ಇಲ್ಲ. ಇವನು ಯಾವತ್ತೂ ಹೀಗೆ ಮಾಡ್ತಾನೆ. ಕಂದೂಯಮಾನ ಸರ್ವಂ ಲೋಕಾನಟತಿ ಚಂಚಲ. ಬಹಳ ಚಂಚಲ ಸ್ವಭಾವದ ಈ ನಾರದ. ಲೋಕಾನಟತಿ, ಒಮ್ಮೆ ಇಲ್ಲಿರ್ತಾನೆ, ಮತ್ತೊಂದು ಕಡೆ ಓಡಾಡ್ತಾನೆ. ಹೀಗೆ ತನ್ನ ಪ್ರತಾಪವನ್ನ ಆ ಕಂಸ ಈ ತನ್ನ ಸೇವಕರ ಮುಂದೆ, ತನ್ನ ಮಂತ್ರಿಗಳ ಮುಂದೆ ಹೇಳಿಕೊಂಡು ಆ ನಾರದನನ್ನ ಹಾಸ್ಯ ಮಾಡಿದ ಅನ್ನುವಲ್ಲಿಗೆ 1ನೇ ಅಧ್ಯಾಯ ನಡೆದಿದೆ. 2ನೇ ಅಧ್ಯಾಯದಲ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ, ತನ್ನ ಇತ್ತೀಚೆಗಾದಂತಹ ಮಂತ್ರಿಗಳನ್ನ ಆತ ಮತ್ತೊಮ್ಮೆ ಕರೆದು ಈಗ ನೀವೇನ್ ಮಾಡ್ಬೇಕಂದ್ರೆ ಆ ದೇವಕಿಯ ಗರ್ಭಗಳನ್ನ ನಾಶ ಮಾಡ್ಲಿಕ್ಕೆ ಈಗಿಂದ ಪ್ರಯತ್ನ ಪಡಬೇಕು. ದೇವಕಿ ಮತ್ತು ವಸುದೇವರ ಮದುವೆ ಈಗ ತಾನೇ ಆಗಿದೆ. ಆ ದೇವಕಿ ಯಾವಾಗ ಗರ್ಭ ಧರಿಸ್ತಾಳೆ, ಮಗು ಯಾವಾಗ ಹುಟ್ಟುತ್ತದೆ ಅಂತನ್ನೋದನ್ನ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಿರ್ಬೇಕು. ಗಮನಿಸಿ ಅವರ 7 ಗರ್ಭಗಳನ್ನು ಕೂಡ ನೀವು ನಾಶ ಮಾಡಬೇಕು. ಯಾಕಂದ್ರೆ ರಾಜನೀತಿಯ ಪ್ರಕಾರ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಬಗ್ಗೆ ಸಂದೇಹ ಬಂದ್ರೆ
ಆ ಸಂದೇಹಕ್ಕೆ ಅನುಗುಣವಾಗಿ ಕೂಡಲೇ ಕ್ರಮ ತಗೊಳ್ಬೇಕು. ನಾವು ಕೂಡಲೇ ಕ್ರಮ ತಗೊಂಡ್ರೆ ಅದರಿಂದ ನಮಗೆ ಮುಂದೆ ಕ್ಷೇಮ, ಇಲ್ಲದೇ ಇದ್ರೆ ನಾವು ಹಾಳಾಗಿ ಹೋಗ್ತೇವೆ. ಹಾಗಾಗಿ ನಮ್ಮ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಈ ದೇವಕಿ ತನಗೆ ಇಷ್ಟ ಬಂದಲ್ಲಿ ಓಡಾಡ್ಕೊಂಡಿರ್ಲಿ, ಅವಳಿಗೇನು ನಿರ್ಬಂಧ ಮಾಡಬೇಡಿ. ಆದರೆ ಅವಳು ಗರ್ಭವತಿ ಆದ ಕೂಡಲೇ ಅವಳನ್ನು ವಿಶೇಷವಾದ ನಿಯಂತ್ರಣದಲ್ಲಿ ಇಡಿ. ನಮ್ಮ ಕಡೆ ಸ್ತ್ರೀಯರು ಪುರುಷರಿಗೆ ಆ ದೇವಕ್ಕೆ ಸಮೀಪ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪುರುಷರಿಗೆ ದೇವಕಿಯ ಸಮೀಪದಲ್ಲಿದ್ದು ಆಕೆಯನ್ನ ದೈಹಿಕವಾಗಿ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಸ್ತ್ರೀಯರು ಅವಳ ಸಮೀಪದಲ್ಲಿ ಸುತ್ತಮುತ್ತಲು ಯಾವಾಗಲೂ ಇತ್ತು ಆಕೆ ಯಾವಾಗ ರಜಸ್ವರಿ ಆಗ್ತಾಳೆ, ಯಾವಾಗ ಗರ್ಭಿಣಿ ಆಗ್ತಾಳೆ ಇತ್ಯಾದಿ ಸೂಕ್ಷ್ಮಗಳನ್ನ ಗಮನಿಸ್ತಾ ಇರಲಿ, ಅದನ್ನ ಬಂದು ನನಗೆ ವರದಿ ಮಾಡ್ತಾ ಇರಲಿ. ಅದರ ಪ್ರಕಾರ ನಾನು ಮುಂದಿನ ಕಾರ್ಯವನ್ನು ಮಾಡ್ತೇನೆ. ಹಗಲು ರಾತ್ರಿಯೂ ಕೂಡ ವಸುದೇವನನ್ನು ಕೂಡ ಸಂರಕ್ಷಿಸಬೇಕು, ವಸುದೇವನನ್ನು ಕೂಡ ಪರೀಕ್ಷೆ ಮಾಡಬೇಕು ನೀವೆಲ್ಲರೂ ಕೂಡ. ಆದರೆ ಈ ಎಲ್ಲ ವಿಷಯಗಳನ್ನ ಅಂದ್ರೆ ದೇವಕಿ 8ನೇ ಗರ್ಭದಿಂದಲೇ ನನಗೆ ಮೃತ್ಯು ಅನ್ನುವಂಥ ವಿಷಯವನ್ನ ಈ ಸೇವಕರಾದವರಿಗೆ ಯಾರಿಗೂ ಕೂಡ ತಿಳಿಸಬೇಡಿ. ಅಂತಃಪುರದಲ್ಲಿರುವಂತಹ ಸೇವಕರು ಮತ್ತು ಅಂತಃಪುರದ ಸ್ತ್ರೀಯರ ರಕ್ಷಣೆಗೆ ನಿಯುಕ್ತರಾದಂತಹ ದಾಸರು ಏನಿರ್ತಾರಲ್ಲ ಅವ್ರು ಯಾರಿಗೂ ಕೂಡ ವಿಷಯವನ್ನು ತಿಳಿಸಬೇಡಿ. ನಾವು ಅದರ ಬಗ್ಗೆ ಎಚ್ಚರಿಕೆಯಿಂದ ಇದ್ರೆ ಸಾಕು. ಮಂತ್ರಗ್ರಾಮೈ ಸುವಿಹಿತೈ ಔಷಧೈಶ್ಚ ಸುಯೋಜಿತೈ ಯತ್ನೇನ ಚಾನುಕೂಲ್ಯೇನ ದೈವಮಪ್ಪಿ ಅನುಲೋಮ್ಯತೆ. ನಾವು ಮನುಷ್ಯ ಪ್ರಯತ್ನ ಮಾಡುವುದಲ್ಲದೆ ದೈವ ಪ್ರಯತ್ನವನ್ನು ಕೂಡ ಮಾಡಬೇಕು ನಮ್ಮ ರಕ್ಷಣೆಗಾಗಿ. ಹೇಗೆ ಅಂದ್ರೆ ಮಹಾಮಂತ್ರಗಳನ್ನು ಜಪ ಮಾಡಬೇಕು, ವಿವಿಧ ರೀತಿಯಾದಂತಹ ಔಷಧಗಳನ್ನು ಸೇವನೆ ಮಾಡಬೇಕು, ನಮಗೆ ಯಾವುದೇ ರೀತಿಯಾದಂತಹ ಅಪಾಯ ಆಗಬಾರದು ಅನ್ನೋ ಕಾರಣಕ್ಕಾಗಿ. ಹೀಗೆ ವಿವಿಧ ರೀತಿಯಾದಂತಹ ಕ್ರಮಗಳನ್ನು ತಗೊಂಡು ನಾವು ದೈವದ ಬಲವನ್ನು ಪಡ್ಕೊಳ್ಬೇಕು ಅಂತ ಕಂಸ ಹೇಳ್ತಿದ್ದಾನೆ. ದೈವಕ್ಕೆ ವಿರುದ್ಧವಾಗಿ ಅವನ ಪ್ರಯತ್ನ ಈಗ ಸಕಲ ಜಗತ್ತನ್ನು ನಿಯಂತ್ರಣದಲ್ಲಿಟ್ಟಿರುವಂತಹ ದೈವವನ್ನ ಮಟ್ಟ ಹಾಕ್ಲಿಕ್ಕೆ ಅವನ ಪ್ರಯತ್ನ. ಅದಕ್ಕಾಗಿ ದೈವ ಬಲವನ್ನೇ ಸಂಗ್ರಹ ಮಾಡ್ಕೋತಿದ್ದೇನೆ ಅಂತ ಭ್ರಾಂತಿ ಒಳಗಾಗಿದ್ದಾನೆ. ಇದು ಆ ಕಂಸನ ಮನಸ್ಥಿತಿ. ಭಾಗವತದಲ್ಲಿ ಬರೋ ಮಾಹಿತಿಯಂತೆ ಅವನಿಗೆ ಕೂತಲ್ಲಿ ನಿಂತಲ್ಲಿ ಸಿಂಹಾಸನದಲ್ಲಿ ಕೂತಿದ್ರೆ, ಯಾರ ಹತ್ರ ಅವರು ಮಾತಾಡ್ತಾ ಇದ್ರೆ, ಊಟಕ್ಕೆ ಕೂತಿದ್ರೆ ಎಲ್ಲಿ ಎಲ್ಲ ಕಡೆನೂ ಕೂಡ ಅವನಿಗೆ ಆ ದೇವಕಿ 8ನೇ ಗರ್ಭದ್ದೇ ನೆನಪು, ಯಾವಾಗ ಎಲ್ಲಿ ಅದು ಯಾವ ರೂಪದಿಂದ ಬಂದು ಬರ್ತದೋ ಅಂತ. ಹೀಗೆ ನನಗೇನು ಇದ್ರ ಬಗ್ಗೆ ಭಯ ಇಲ್ಲ, ನಾವೇನು ಚಿಂತೆ ಮಾಡಬೇಕಾಗಿಲ್ಲ ಅಂತ ಅವನು ಬಾಯಿಂದ ಹೇಳ್ತಾ ಇದ್ರು ಕೂಡ ಅವನಿಗೆ ಅಂತರಂಗದಲ್ಲಿ ಬಹಳ ಆಳವಾದಂಥ ಭಯ ಇತ್ತು. ಈ ಕಪಟಿಯಾದಂತಹ ವಿಷ್ಣು ಯಾವ ರೂಪದಿಂದ ಯಾವ ಮಾಯೆಯಿಂದ ನನ್ನನ್ನು ಬಂದು ಕೊಂದು ಬಿಡ್ತಾನೋ. 8ನೇ ಗರ್ಭ ಅಂತ ಏನೋ ಹೇಳಿದ್ದಾರೆ, 1ನೇ ಗರ್ಭನೂ ಆಗಿರ್ಬಹುದಲ್ಲ. 8ನೇ ಗರ್ಭ ಅಂತ ನಿರ್ದಿಷ್ಟವಾಗಿ 8ನೇ ಗರ್ಭವು, ಅಥವಾ 1ನೇ ಗರ್ಭವೂ ಕೂಡ 8 ಗರ್ಭಗಳಲ್ಲಿ ಒಂದು, 2ನೇ ಗರ್ಭವೂ 8 ಗರ್ಭಗಳಲ್ಲಿ ಒಂದು. ಅದು ಯಾವುದಾದ್ರೂ ನನ್ನನ್ನು ಹತ್ಯೆ ಮಾಡಿಬಿಡಬಹುದು ಅಂತ ಅವನು 8ನೇ ಗರ್ಭವನ್ನು ಮಾತ್ರ ಕೊಲ್ಲಿಕ್ಕೆ ಆಲೋಚನೆ ಮಾಡಲಿಲ್ಲ. ಈ 6 ಮಕ್ಕಳನ್ನು ಅವನು ಯಾಕೆ ಕೊಂದು ಹಾಕಿದ ಅಂದ್ರೆ ಅಲ್ಲಿ ಎಲ್ಲಿಯೂ ಕೂಡ ಒಂದು ವಿಷ್ಣುವಿನ ಅವತಾರ ಇದ್ದಿರಬಹುದು, ಅವನು ನನ್ನನ್ನು ಕೊಂದು ಬಿಡಬಹುದು ಯಾವುದೇ ಕಾರಣದಿಂದ. ಹಾಗಾಗಿ ಈ ದೇವಕಿಯ ಮಕ್ಕಳನ್ನೆಲ್ಲರನ್ನೂ ಕೊಂದು ಬಿಡಬೇಕು ಅಂತ ಅವನು ಆಲೋಚನೆ ಮಾಡಿದ. ಅದಷ್ಟೇ ಅಲ್ಲದೆ ದೇವಕಿಯ 8ನೇ ಮಗು ಅಂತ ಹೇಳ್ತಾರೆ. ಈ ದೇವತೆಗಳು, ಈ ನಾರದ ಇವರೆಲ್ಲ ಬಹಳ ಕಪಟಿಗಳು. ಇವರು ನನಗೆ ಸತ್ಯವನ್ನ, ಎಚ್ಚರಿಕೆಯನ್ನ ಒಂದು ಮುಚ್ಚಿಟ್ಟ ರೂಪದಲ್ಲಿ ಕೊಟ್ಟಿರ್ಬೋದು. ಬೇರೆ ಯಾವುದೋ ಒಬ್ಬ ಸಾಧಾರಣ ಸ್ಥಿತಿಯಲ್ಲಿ ಕೃಷ್ಣ ಹುಟ್ಟಿ ಬಿಡ್ಬೋದು, ಹುಟ್ಟಿ ನನ್ನ ಕೊಂದು ಹಾಕಿಬಿಡ್ಬೋದು ಅಂತ ಹೇಳಿ ಆ ಸಂದರ್ಭದಲ್ಲಿ ಆಸುಪಾಸಿನಲ್ಲಿ ಚಿಕ್ಕ ಮಕ್ಕಳು ಯಾರಾದ್ರೂ ಹುಟ್ಟಿದ್ರೆ ಅವರೆಲ್ಲರನ್ನೂ ಕೊಂದು ಹಾಕಿ ಬಿಡಬೇಕು ಅಂತ ಅವನು ಆಲೋಚನೆ ಮಾಡಿದ್ದ. ಹಾಗಾಗಿ ಅವನಿಗೆ ದೇವಕಿಯ ಉಳಿದ ಮಕ್ಕಳ ಬಗ್ಗೆ ಅಷ್ಟೇ ಅಲ್ಲ, ಎಲ್ಲ ಸಣ್ಣ ಮಕ್ಕಳ ಬಗ್ಗೆನೂ ಭಯ ಅವನಿಗೆ. ಯಾವ ರೂಪದಲ್ಲಿ ಯಾವ ಮಾಯೆಯಲ್ಲಿ ಭಗವಂತ ನನ್ನನ್ನು ಬಂದು ಆಹುತಿ ತಗೊಳ್ತಾನೋ ಅಂತ. ಕಂಸ ಹೀಗೆ ಆಲೋಚನೆ ಮಾಡ್ತಾ ಇದ್ರೆ ಈ ಕಡೆ ಭಗವಂತನಂತ ಮಹಾವಿಷ್ಣು ಆಲೋಚನೆ ಮಾಡಿದ. ಈ ಭೋಜವಂಶದಲ್ಲಿ ಹುಟ್ಟಿದಂಥ ಕಂಸ ಅನುಕ್ರಮವಾಗಿ 6 ಗರ್ಭಗಳನ್ನು ನಾಶ ಮಾಡ್ತಾನೆ. ಮುಂದೆ 7ನೇ ಗರ್ಭದಲ್ಲಿ ನನ್ನ ಅಣ್ಣನಾದಂತಹ ಬಲರಾಮ ಹುಟ್ಟಲಿಕ್ಕಿದ್ದಾನೆ. ಆ ಬಳಿಕ 8ನೇ ಗರ್ಭದಲ್ಲಿ ನಾನು ಪ್ರವೇಶ ಮಾಡಿ ಕೃಷ್ಣನಾಗಿ ಜನಿಸ್ತೇನೆ ಅಂತ ಹೀಗೆ ಆಲೋಚನೆ ಮಾಡ್ತಾ ಮಾಡ್ತಾ ಅವನ ಪರಮಾತ್ಮನ ಗಮನ ಪಾತಾಳ ಲೋಕದ ಕಡೆ ಹೋಯಿತು. ಪಾತಾಳ ಲೋಕದ ಕಡೆ ಹೋದಾಗ ಅಲ್ಲಿ ಷಡ್ಗರ್ಭರು ಅನ್ನುವಂಥ ದಾನವರಿದ್ದರು. ಹಿಂದಿನ ಅವ್ರ ಕಥೆಯನ್ನು ನೋಡಿದ್ವಿ. ಅವರು ಮೂಲತಃ ಋಷಿಕುಮಾರರೇ. ದೇವರಲ್ಲಿ ಹೀಗೆ ಅಪಹಾಸ್ಯ ಮಾಡಿ ಅವರು ರಾಕ್ಷಸರಾಗಿ ಜನಿಸಿದ್ರು.
ಹಿರಣ್ಯಕಶಿಪುವಿನ ತಮ್ಮನಾದಂಥ ಹಿರಣ್ಯಾಕ್ಷ, ಅವನ ಮಗನಾದಂಥ ಕಾಲನೇಮಿ. ಆ ಕಾಲನೇಮಿಯ ಮಕ್ಕಳಾಗಿ ಅವರು ಜನಿಸಿದ್ರು ಅನ್ನೋ ಕಥೆಯನ್ನು ಹಿಂದೆ ನೋಡಿದ್ವಿ. ಅವರು ಮಹಾಬಲಿಷ್ಠರಾಗಿದ್ರು. ಆ ಷಡ್ಗರ್ಭದಾನವರು ದೇವತೆಗಳಂತೆ ಪರಾಕ್ರಮಿಗಳಾಗಿದ್ದರು. ಅವರು ಚತುರ್ಮುಖ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ್ರು ಅನ್ನೋ ಕಥೆಯನ್ನು ಕೂಡ ಹಿಂದೆ ಹೇಳಿದ್ದೇನೆ. ಅದು ಈಗ ಹರಿವಂಶದಲ್ಲಿ ಈ 2ನೇ ಅಧ್ಯಾಯದಲ್ಲಿ ಬರ್ತಾ ಇದೆ. ಚತುರ್ಮುಖ ಬ್ರಹ್ಮ ಅವರಿಗೆ ಸುಪ್ರೀತನಾದ, ಭೋ ದಾನವಶಾರ್ದೂಲಾಹ ತಪಸಾಹಂ ಸುತೋಷಿತಃ, ನಾನು ನಿಮ್ಮ ತಪಸ್ಸಿನಿಂದ ಬಹಳ ಸಂತುಷ್ಟನಾಗಿದ್ದೀನಿ, ನಿಮಗೆ ಏನು ಬೇಕು ಹೇಳಿ. ಅವಧ್ಯಾಹ ಶ್ಯಾಮ ಭಗವನ್ ದೈವತೈಹಿ ಸಮಹೋರ್ಗೈಹಿ, ಭಗವಂತನೇ ಚತುರ್ಮುಖ ಬ್ರಹ್ಮನೇ, ನೀನು ನಮ್ಮ ಬಗ್ಗೆ ಸಂತುಷ್ಟನಾಗಿರೋದಾದರೆ ನಾವು ಯಾವ ದೇವತೆಗಳಿಗೂ, ದೊಡ್ಡ ದೊಡ್ಡ ಸರ್ಪಗಳಿಗೂ, ಸಿದ್ಧ ಚಾರಣರಿಗೂ, ಗಂಧರ್ವರಿಗೂ, ಯಕ್ಷರಿಗೂ ನಾವು ಮಣಿಯಬಾರದು, ಯಾರೂ ನಮ್ಮನ್ನು ಕೊಲ್ಲುವಂತೆ ಆಗಬಾರದು ಅಂತ ಅವರು ವರ ಕೇಳ್ಕೊಂಡು. ಭವದ್ಭಿರಿ ಯದಿದಂ ಪ್ರೋಕ್ತಂ ಸರ್ವಮೇವ ಭವಿಷ್ಯತಿ, ಹಾಗಾದ್ರೆ ವಿಚಾರ ಮಾಡಬೇಡಿ, ನೀವು ಏನು ಬಯಸಿದ್ದೀರಿ ಅದು ಈಡೇರ್ತದೆ ಅಂತ ಹೇಳಿದ್ದಾರೆ ಆ ಚತುರ್ಮುಖ ಬ್ರಹ್ಮ. ಯಾಕೆಂದ್ರೆ ನಮ್ಮ ತಂದೆಯಿಂದ ವರ ತಾವು ಬರಬಾರ್ದು ಅಂತ ಅವ್ರೇನು ಕೇಳ್ಕೊಂಡಿರ್ಲಿಲ್ಲ. ಅವ್ರು ಕೇಳ್ಕೊಂಡಿರ್ಲಿಲ್ಲ, ಆ ಸೂಚನೆಯನ್ನು ಅವನು ಹೇಳಲಿಲ್ಲ ಚತುರ್ಮುಖ ಬ್ರಹ್ಮ. ನೀವೇನು ಬಾಯಿಂದ ನುಡಿದಿದ್ದೀರಿ ಆ ವರ ನಿಮಗೆ ಸಿಗ್ತದೆ ಹೋಗಿ ಅಂತ ಹೇಳಿಬಿಟ್ಟ ಚತುರ್ಮುಖ ಬ್ರಹ್ಮ. ಹೇಳಿ ತನ್ನ ಲೋಕಕ್ಕೆ ತೆರಳಿದ ಚತುರ್ಮುಖ ಬ್ರಹ್ಮ. ಇದು ಅವರ ಅಜ್ಜನಾದಂಥ ಹಿರಣ್ಯಕಶಿಪುವಿಗೆ ಬಹಳ ಸಿಟ್ಟಿಗೆ ಕಾರಣ ಆಯಿತು. ಭಾಗವತದಲ್ಲಿ ಬರುವ ಮಾಹಿತಿಯಂತೆ ಹಿರಣ್ಯಕಶಿಪುವಿನ ತಮ್ಮನಾದಂಥ ಹಿರಣ್ಯಾಕ್ಷ, ಆ ಹಿರಣ್ಯಾಕ್ಷನ ಮಗನಾದಂಥ ಕಾಲನೇಮಿ, ಅವನ ಮಕ್ಕಳು 6 ಜನ. ಈ ಹರಿವಂಶದಲ್ಲಿ ಬರುವ ಮಾಹಿತಿಯಂತೆ ಈ ಹಿರಣ್ಯಕಶಿಪುವಿನ ಮಗನೇ ಕಾಲನೇಮಿ, ಆ ಕಾಲನೇಮಿಯ ಮಕ್ಕಳೇ ಈ 6 ಜನ. ಇದು ಸ್ವಲ್ಪ ವ್ಯತ್ಯಾಸ ಇದೆ. ಆ ತಂದೆಗೆ ಹಿಂದೆ ಹೇಳಿದಂತೆ ಸಿಟ್ಟು ಬಂತು. ನಾನೇ ಸ್ವಯಂ ಜಗದೀಶರು ಇರುವಾಗ, ನನ್ನನ್ನು ನಾವು ತಪಸ್ಸು ಮಾಡಿ ಒಲಿಸಿಕೊಂಡು ನೀವು ಬೇಕಾದ ವರ ಪಡ್ಕೊಳ್ಳಿಕ್ಕೆ ಅವಕಾಶ ಇರುವಾಗ, ಆ ಕ್ಷುದ್ರನಾದಂತಹ ಚತುರ್ಮುಖ ಬ್ರಹ್ಮನನ್ನ ತಪಸ್ಸು ಮಾಡಿ ವರ ಪಡ್ಕೊಂಡಿದ್ದೀರಲ್ಲ, ಹಾಗಾಗಿ ನೀವು ಪಡ್ಕೊಂಡಂತಹ ವರವು ವ್ಯರ್ಥವಾಗಲಿ, ನಿಮ್ಮ ತಂದೆಯಾದಂತಹ ಕಾಲನೇಮಿಯೇ ನಿಮ್ಮನ್ನು ಒಂದು ಸಂದರ್ಭದಲ್ಲಿ ಕೊಲ್ಲುವಂತೆ ಆಗಲಿ ಅಂತ ಶಾಪ ಕೊಟ್ಬಿಟ್ಟ ಅವನು. ಎಲ್ಲ ವಿಷಯಗಳನ್ನು ಭಗವಂತ ನೆನಪಿಸಿಕೊಂಡ. ಚತುರ್ಮುಖ ಬ್ರಹ್ಮನಿಂದ ಆ ಷಡ್ಗರ್ಭದಾನವರಿಗೆ ಸಿಕ್ಕ ವರ ಮತ್ತು ಆ ಷಡ್ಗರ್ಭದಾನವರಿಗೆ ಅವರ ಅಜ್ಜನಾದಂತಹ ಹಿರಣ್ಯಕಶಿಪುವಿನಿಂದ ಬಂದಂಥ ಶಾಪ, ಇದೆಲ್ಲವನ್ನೂ ಕೂಡ ಭಗವಂತ ನೆನಪಿಸಿಕೊಂಡು ಕೂಡಲೇ ಅವನು ನೀರಿನ ತಳಭಾಗಕ್ಕೆ ಹೋದ. ಆ ಪಾತಾಳಕ್ಕೆ ಹೋಗಿ ಷಡ್ಗರ್ಭದಾನವರನ್ನು ಸಮೀಪಿಸಿದಾಗ ಅವರು ನಿದ್ರೆ ಮಾಡ್ತಾ ಇದ್ರು. ಕಾಲರೂಪವಾದಂತಹ ಭಗವನ್ ಮಾಯಾರೂಪವಾದಂತಹ ನಿದ್ರೆ ಏನಿತ್ತು ಅದು ಅವರನ್ನ ಕವಿದು ಬಿಟ್ಟಿತ್ತು. ಸ್ವಪ್ನ ರೂಪದಿಂದ, ಅತಿ ಸೂಕ್ಷ್ಮ ರೂಪದಿಂದ ಮಹಾವಿಷ್ಣು ಆ ದಾನವರ ಶರೀರಗಳನ್ನು ಪ್ರವೇಶ ಮಾಡಿ ಅವರ ಚೇತನಗಳನ್ನು ಹೊರತೆಗೆದು ಆ ನಿದ್ರಾ ದೇವತೆ ಇದ್ದಾಳಲ್ಲ, ಅಂದ್ರೆ ತನ್ನ ಮಾಯಾರೂಪವಾದಂತಹ ದುರ್ಗಾದೇವಿ, ಆಕೆಗೆ ಅವರನ್ನು ಒಪ್ಪಿಸಿ ಏನ್ ಹೇಳಿದ ಅಂದ್ರೆ, ಈ 6 ಜನರನ್ನು ತೆಗೆದುಕೊಂಡು ದೇವಕಿಯ ಅಂತಃಪುರಕ್ಕೆ ಹೋಗು, ಕ್ರಮವಾಗಿ ಒಬ್ಬರನ್ನಂತ ಒಬ್ಬೊಬ್ಬರನ್ನ ದೇವಕಿಯ ಗರ್ಭದಲ್ಲಿ ಇವರನ್ನ ಇಡು, ಇವರೇ ಹುಟ್ಟಿ ಬರ್ತಾರೆ. ಇವರನ್ನೇ ಅವರ ಹಿಂದಿನ ತಂದೆಯಾದಂತಹ ಕಾಲನೇಮಿ, ಅವನಾಗೆ ಹುಟ್ಟಿ ಬಂದಿದ್ದಂಥ ಈ ಕಂಸ ಅವರನ್ನು ಕೊಲ್ತಾನೆ. ಹೀಗೆ ನೀನು ದೇವತಾ ಕಾರ್ಯವನ್ನು ಮಾಡಬೇಕು ಅಂತ ಆ ಭಗವಂತ ತನ್ನ ಮಾಯೆಯಾದಂತಹ ದುರ್ಗಾದೇವಿಗೆ ಆಜ್ಞಾಪಿಸಿದ. ಈ 6 ಮಕ್ಕಳಿಗೆ ಈ ಸರಿ ನೀನು ಕಾರ್ಯ ಮಾಡಬೇಕು. ಇದಾದ ಮೇಲೆ 7ನೇ ಕಾರ್ಯ ಏನಿದೆ ಅದನ್ನು ಕೂಡ ಮಾಡಬೇಕು. 7ನೇ ಗರ್ಭ ಇದೆಯಲ್ಲ, 3 ತಿಂಗಳ ತನಕ ಬಲರಾಮ, ಸ್ವಯಂ ಶೇಷಾವತಾರನಾದಂಥ ಬಲರಾಮ ದೇವಕಿಯ ಗರ್ಭದಲ್ಲಿರ್ತಾನೆ 3 ತಿಂಗಳು. ಆ 3 ತಿಂಗಳು ಕಳೆದ ಬಳಿಕ ನೀನು ದುರ್ಗಾದೇವಿ ಆ ದೇವಕಿಗೆ ಗರ್ಭಪಾತ ಮಾಡಿಸಿ ಆ ಬಲರಾಮನನ್ನ ಅಲ್ಲಿಂದ ಎಳ್ಕೊಂಡು ಹೋಗಿ ರೋಹಿಣಿಯ ಗರ್ಭಕ್ಕೆ ಹಾಕಬೇಕು. ಅಂದ್ರೆ 6 ಮಕ್ಕಳನ್ನ ಕಂಸ ಕೊಂದು ಹಾಕ್ತಾನೆ. 7ನೇ ಮಗುವನ್ನು ಕೂಡ ಅವನು ಕೊಂದು ಹಾಕುವಂತ ಪ್ರಸಂಗ ಬರಬಾರದು. ಬಲರಾಮನನ್ನ, ಕೃಷ್ಣನನ್ನ ಕಂಸ ಶಿಶುರೂಪದಿಂದ ತನ್ನ ಕೈಗೆ ಸಿಕ್ಕಿದ್ರು ಕೊಲ್ಲಿಕ್ಕೆ ಸಮರ್ಥನಾಗ್ತಿದ್ನೋ ಇಲ್ವೋ ಅದು ಬೇರೆ ವಿಚಾರ. ಅಂದ್ರೆ ಈ ತಂತ್ರಗಳನ್ನ ಯಾಕೆ ಮಾಡ್ತಿದ್ದಾರೆ ಅಂದ್ರೆ, ದುಷ್ಟರ ಕೈಗೆ ಸಿಗದಂತೆ ತಪ್ಪಿಸ್ಕೊಳ್ಬೇಕು ಅನ್ನೋದೊಂದು ತಂತ್ರ. ಆ ತಂತ್ರಕ್ಕೆ ಅನುಗುಣವಾಗಿ ಎಲ್ಲ ಕಾರ್ಯವನ್ನು ಭಗವಂತ ಮಾಡ್ತಿದ್ದಾನೆ. ಹಾಗಾಗಿಯೇ ತಾನೂ ಕೂಡ ಆ ದೇವಕಿಯ ಮಗುವಾಗಿ ಹುಟ್ಟಿದ ಬಳಿಕ ಅಲ್ಲೇ ಇದ್ರೂ ಕಂಸ ಅವನನ್ನು ಏನೂ ಮಾಡ್ಲಿಕ್ಕೆ ಸಮರ್ಥನಾಗ್ತಿರ್ಲಿಲ್ಲ. ಆದ್ರೆ ವಸುದೇವನಿಗೆ ಏನ್ ಹೇಳಿದ,
ನನ್ನನ್ನು ತೆಗೆದುಕೊಂಡು ಹೋಗಿ ನಂದಗೋಕುಲದಲ್ಲಿ ತಗೊಂಡೋಗಿಡು, ನಂದಗೋಕುಲದಲ್ಲಿ ದುರ್ಗಾದೇವಿ ಹುಟ್ಟಿದ್ದಾಳೆ, ಅವಳನ್ನು ತಂದು ದೇವಕಿಯ ಮಡಿಲಲ್ಲಿ ಇರಿಸು ಅಂತ ಹೇಳಿದ. ಇದೆಲ್ಲ ಯಾಕೆಂದ್ರೆ ಕೇವಲ ತಂತ್ರ. ಇದೆಲ್ಲ ಮಾಡದೇ ಇದ್ರೂ ಈ ಕಂಸನಿಗೆ ಭಗವಂತನನ್ನ ಮುಟ್ಟುವ ಧೈರ್ಯವಾಗಲಿ ಕೊಲ್ಲುವ ಶಕ್ತಿ ಆಗಲಿ ಬರ್ತಿರ್ಲಿಲ್ಲ. ಆದರೂ ಇದೊಂದು ತಂತ್ರ ಅನ್ನೋ ದೃಷ್ಟಿಯಿಂದ ಭಗವಂತ ಹೀಗೆ ಮಾಡಿದ. ಕಂಸನಿಗೆ ಅವನ ಹಿಂಬಾಲಕರಿಗೆ ಕಣ್ಣಿಗೆ ಮಣ್ಣೆರೆಸಬೇಕು ಅನ್ನುವ ಉದ್ದೇಶದಲ್ಲಿ ಹೀಗೆ ಮಾಡಿದ ಅಂತ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಹಿಂದೆ ಬಂದಂತ ಕಥೆಯನ್ನು ಮತ್ತೊಂದ್ಸರಿ ನೆನಪು ಮಾಡ್ಕೊಳ್ಳಿ. 6 ಜನರು ಅವಧ್ಯರು ಹೇಗಾದರು ಮತ್ತು ಚತುರ್ಮುಖ ಬ್ರಹ್ಮನ ವರದಿಂದ ಅವರು ಅವಧ್ಯರಾಗಿದ್ರು ಮತ್ತು ಅವರ ಅಜ್ಜನಾದಂತಹ ಹಿರಣ್ಯಕಶಿಪುವಿನ ಶಾಪಕ್ಕೊಳಗಾಗಿ ಅವರು ಅವರ ತಂದೆಯಾದಂತಹ ಕಾಲನೇಮಿಯಿಂದಲೇ ವಧ್ಯರು ಕೂಡ ಆದರು. ಹೇಗೆ ಅಂತಂದ್ರೆ ಮೊನ್ನೆ ನಾನು ಹೇಳಿದ್ದೆ, ಯಾರಾದ್ರೂ ಆವತ್ತಿನ ದಿವಸ ಇದ್ದಿಲ್ಲದೆ ಇದ್ರೆ ಆ ಕಥೆಯನ್ನು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳಿ. ದುರ್ಗಾದೇವಿ ಏನು ಮಾಡ್ತಾಳೆ ಶಾಸ್ತ್ರದ ಹಿನ್ನೆಲೆಯಲ್ಲಿ ಬರುವಂತೆ ಅಂದ್ರೆ, ದೇವಕಿ ಗರ್ಭಿಣಿ ಆದ ಕೂಡಲೇ ಆ 6 ಜನರನ್ನು ತನ್ನ ವಶದಲ್ಲಿ ಇಟ್ಕೊಂಡಿರ್ತಾಳಲ್ಲ, ಭಗವಂತ ಅವಳ ವಶಕ್ಕೆ ಒಪ್ಪಿಸಿದ ಅಂತ ಬಂತು ಇಲ್ಲಿ ಕಥೆ. ಆ ಬಳಿಕ ಆ 6 ಜನರನ್ನ ಒಂದು ಗುಹೆಯಲ್ಲಿ ಇಟ್ಟಿರ್ತಾಳೆ. ಆ ಗುಹೆಯಲ್ಲಿ ಅವರನ್ನು ಮಲಗಿಸಿ ಯೋಗ ನಿದ್ರೆಗೆ ವಶರನ್ನಾಗಿ ಮಾಡಿ ಆ ಮೊದಲನೆಯವನೊಬ್ಬನ ಆತ್ಮವನ್ನು ಹೊರತೆಗೆದು ಅದನ್ನು ದೇವಕಿಯ ಗರ್ಭಕ್ಕೆ ಹಾಕ್ತಾಳೆ. ದೇವಕಿ ಆ ಮಗುವನ್ನ ಹಡಿಯುತ್ತಾಳೆ. ಹಡಿದ ಬಳಿಕ ಆ ಮಗುವನ್ನ ಕಾಲನೇಮಿ ಅರ್ಥಾತ್ ಕಂಸ ಬಂಡೆಕಲ್ಲಿಗೆ ಅಪ್ಪಳಿಸಿ ಹತ್ಯೆ ಮಾಡ್ತಾನೆ. ಆ ಆತ್ಮವನ್ನ ಮತ್ತೆ ಅವಳ ಶರೀರಕ್ಕೆ ತಂದು ಹಾಕ್ತಾಳೆ. ಅಲ್ಲಿನ ಶರೀರ ಅದೇ ಶರೀರ ಅಲ್ಲಿ ಮಲಗಿರ್ತದಲ್ಲ ಅದಕ್ಕೆ. ಹಾಗಾಗಿ ಅವರ ಮೂಲ ಶರೀರ, ಆ ರಾಕ್ಷಸರ ಮೂಲ ಶರೀರ ಏನಿತ್ತಲ್ಲ ಅದು ಚತುರ್ಮುಖ ಬ್ರಹ್ಮನ ವರದಂತೆ ಅವಧ್ಯವೇ ಆಗಿ ಉಳಿತು. ಅದನ್ನ ಯಾರೂ ಕೊಲ್ಲಿಲ್ಲ. ಆದ್ರೆ ಹಿರಣ್ಯಕಶಿಪುವಿನ ಶಾಪದಂತೆ ಅದು ಹತ್ಯೆಗೆ ಕೂಡ ಒಳಗಾಯಿತು. ಹೇಗೆ ಅಂದ್ರೆ ಅದು ದೇವಕಿಯ ಹೊಟ್ಟೆಯಿಂದ ಹುಟ್ಟಿತ್ತಲ್ಲ, ಹಾಗಾದ್ರೆ ಹತ್ಯೆಗೆ ಒಳಗಾಯಿತು. ಹೀಗೆ ಹತ್ಯೆಯೂ ಆಯಿತು, ಅವಧ್ಯವೂ ಆಯಿತು. ಹೀಗೆ ಅವೆರಡು ವಿರುದ್ಧವಾದಂತಹ ಶಾಪ ಮತ್ತು ವರಗಳನ್ನ ತನ್ನ ಯೋಗ ಮಾಯೆಯ ಮೂಲಕ, ತನ್ನ ಅಚಿಂತ್ಯಾದ್ಭುತ ಶಕ್ತಿಯ ಮೂಲಕ ಭಗವಂತ ಹೊಂದಿಸಿದ ದುರ್ಗಾದೇವಿಯ ಕಾರ್ಯದ ಮೂಲಕ ಅಂತ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಮೊನ್ನೆ ಅದನ್ನು ನೋಡಿದ್ವಿ, ಮತ್ತೊಮ್ಮೆ ಅದೇ ಕಥೆಯನ್ನು ಇಲ್ಲಿ ಗಮನಿಸ್ತಾ ಇದ್ದೇವೆ. ಹೀಗೆ 1ನೇ ಮಗು ಆದ ಬಳಿಕ 2ನೇ ಮಗು, 3ನೇ ಮಗು, ಹೀಗೆ 6 ಮಕ್ಕಳನ್ನ ದುರ್ಗಾದೇವಿ ಭಗವಂತ ಹೇಳಿದಂತೆ ಮಾಡಿದಳು. ಆ ಗುಹೆಯಿಂದ ತರ್ತಿದ್ಲು, ದೇವಕಿಯ ಗರ್ಭದಲ್ಲಿ ಇಡ್ತಿದ್ಲು. ಹುಟ್ಟಿದ ಬಳಿಕ ಕಂಸ ಅವರನ್ನ ಮತ್ತೆ ಸಾಯಿಸ್ತಾ ಇದ್ದ. ಹೀಗೆ 6 ಮಕ್ಕಳ ಕಥೆ ಅಲ್ಲಿಗೆ ಮುಗಿಯಿತು. ಸಂಕರ್ಷಣಾಸ್ತು ಗರ್ಭಸ್ಯ ಸುತು ಸಂಕರ್ಷಣೋ ಯುವ ಭವಿಷ್ಯತ್ಯಗ್ರಜೋ ಭ್ರಾತ ಮಮ ಶೀತಾಂಶು ದರ್ಶನ. 6 ಮಕ್ಕಳ ಆದ ಬಳಿಕ 7ನೇ ಮಗು ಇದೆಯಲ್ಲ, ಆ 7ನೇ ಮಗು ಯಾರು ಅಂದ್ರೆ ಸ್ವಯಂ ಶೇಷಾವತಾರಿಯಾದಂಥ ಬಲರಾಮ. ಆ ಬಲರಾಮನೇ ದೇವಕಿಯ ಗರ್ಭದಲ್ಲಿ ಇರ್ತಾನೆ. 3 ತಿಂಗಳು ಆದ ಬಳಿಕ ನೀನು ಅಲ್ಲಿಂದ ಅವನನ್ನ ಸೆಳೆಯಬೇಕು. ಸಂಕರ್ಷಣ ಮಾಡೋದು ಅಂದ್ರೆ ಸೆಳೆಯೋದು ಅಂತ ಅರ್ಥ, ಅಲ್ಲಿಂದ ಎಳ್ಕೊಂಡು ಹೋಗೋದು ಅಂತ ಅರ್ಥ. ಎಳ್ಕೊಂಡು ಹೋಗಿ ರೋಹಿಣಿಯ ಗರ್ಭಕ್ಕೆ ಹಾಕಬೇಕು. ಆವಾಗ ದೇವಕಿಯ ಗರ್ಭಪಾತ ಆಯಿತು. 6 ಮಕ್ಕಳನ್ನು ಹೆತ್ತಳು. 7ನೇ ಗರ್ಭವು ಪತನ ಹೊಂದಿತು, ಗರ್ಭಸ್ರಾವ ಆಯಿತು ಅಂತ ಜನರಲ್ಲೆಲ್ಲ ಕಡೆ ಸುದ್ದಿ ಹರಡ್ತದೆ. ಸುದ್ದಿ ಹರಡಿ ಕಂಸನಿಗೂ ಕೂಡ ಅದೇ ಸುದ್ದಿ ತಲುಪಿ ಅವನು ಮೂರ್ಖನಾಗ್ತಾನೆ, ಹಾಗೆ ತಪ್ಪಾನೆ ಕಂಸ ಅನ್ನೋದು ಈ ದೈವ ಸಂಕಲ್ಪದ ಆಲೋಚನೆ ಇದು. ಗರ್ಭಪಾತ ಆಯಿತು ಅಂತ ಜನ ಆಡ್ಕೊಳ್ತಾರೆ. ಮುಂದೆ ನಾನು 8ನೇ ಗರ್ಭದಲ್ಲಿ ಹುಟ್ಟಿದ್ರೂ ಕೂಡ ಕಂಸ ಅದನ್ನು ಸಂಹಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಮತ್ತೆ ನಾನು ಅವನನ್ನು ಮೋಸಗೊಳಿಸ್ತೇನೆ. ಸಂಕರ್ಷಣಾಸ್ತು ಗರ್ಭಸ್ಯ, ಬಲರಾಮನಿಗೆ ಸಂಕರ್ಷಣ ಅಂತ ಹೆಸರು ಯಾಕೆ ಅಂದ್ರೆ, ಸಂಕರ್ಷಣ ಅನ್ನೋ ಹೆಸರು ಮೂಲತಃ ಭಗವಂತಂದೇ, ಆ ವಿಷಯ ಬೇರೆ. ಆದ್ರೆ ಬಲರಾಮನಿಗೆ ಸಂಕರ್ಷಣ ಅಂತ ಹೆಸರು ಯಾಕೆ ಬಂತು ಅಂದ್ರೆ, ಗರ್ಭದಿಂದ ಅವನು ಹೊರಗೆ ಎಳೆಯಲ್ಪಟ್ಟದ್ರಿಂದ, ದೇವಕಿಯ ಗರ್ಭದಿಂದ ಹೊರಗೆ ಎಳೆಯಲ್ಪಟ್ಟು ರೋಹಿಣಿಯ ಗರ್ಭಕ್ಕೆ ಆತ ವರ್ಗ ಹೊಂದಿದ್ದರಿಂದ ಅವನಿಗೆ ಸಂಕರ್ಷಣ ಅಂತ ಹೆಸರು. ಶೀತಾಂಶು ದರ್ಶನ, ಭಗವಂತ ಕಪ್ಪು ಬಣ್ಣದವನಾದ್ರೆ, ಕೃಷ್ಣ ಕಪ್ಪು ಬಣ್ಣದವನಾದ್ರೆ, ಈ ಬಲರಾಮ ಬಿಳಿ ಬಣ್ಣದವ. ಶೀತಾಂಶು ದರ್ಶನ, ಚಂದ್ರನಂತೆ ಹೊಳೆಯುವಂತ ಬಣ್ಣ ಒಂದು. ಇಷ್ಟೇ. ಹೀಗೆ ಆ ದುರ್ಗಾದೇವಿ ಮಾಡಬೇಕಾದಂತಹ ಕೆಲಸಗಳನ್ನೆಲ್ಲ ಭಗವಂತ ಆಕೆಗೆ ನೆನಪಿಸಿ ನಿನಗೆ ಮಂಗಳವಾಗಲಿ, ನೀನು ನಾ ಹೇಳಿದಂತಹ ಕಾರ್ಯವನ್ನು ಮಾಡು. 6 ಜನ ಷಡ್ಗರ್ಭ ದಾನವರಾದರು. 7ನೇವನು ಬಲರಾಮ, 8ನೇವನು ಕೃಷ್ಣ. 9ನೇ ಮಗು ಕೂಡ ದೇವಕಿಗೆ ಹೊಂದಿದೆ ಅಂತ ಪುರಾಣದಲ್ಲಿ ಅಲ್ಲಲ್ಲಿ ಕಂಡು ಬರ್ತದೆ. ಅದು ಯಾರು ಅಂದ್ರೆ 9ನೇ ಮಗು ಆಕೆ ತಾನಾಗೆ ಹೊಟ್ಟೆಯಿಂದ ಹೆತ್ತ ಮಗುವಲ್ಲ. ಈ ದುರ್ಗಾದೇವಿ ಯಶೋದೆಯಿಂದ ಹುಟ್ಟಿದ್ದಳಲ್ಲ, ಕೃಷ್ಣನನ್ನ ದೇವಕಿಯ ಹೊಟ್ಟೆಯಿಂದ ಹುಟ್ಟಿದವನನ್ನ ಅಲ್ಲಿ ತಗೊಂಡು ಹೋಗಿ ಅಲ್ಲಿ ಹುಟ್ಟಿದಂತಹ ದುರ್ಗಾದೇವಿಯನ್ನ ಇಲ್ಲಿ ತಗೊಂಡು ಬಂದ್ರಲ್ಲ,
ಆ ದುರ್ಗಾದೇವಿಯೇ ಈ ದೇವಕಿಗೆ 9ನೇ ಮಗು, ಹೊಟ್ಟೆಯಿಂದ ಹುಟ್ಟಿದ್ದಲ್ಲ, ಆದ್ರೆ ದೇವಕಿಗೆ ಆಕೆ ಮಗಳಂತೆ ಅಂತ ಪುರಾಣ ಬೇರೆ ಬೇರೆ ಸಂದರ್ಭದಲ್ಲಿ ವರ್ಣನೆ ಮಾಡ್ತದೆ. ಮಹಾಭಾರತ ಹೇಳೋದೇನೆಂದ್ರೆ, ವಸುದೇವ ಕೃಷ್ಣನನ್ನ ತಗೊಂಡು ಹೋಗಿ ನಂದಗೋಕುಲದಲ್ಲಿಟ್ಟು ಅಲ್ಲಿರುವಂತಹ ದುರ್ಗಾದೇವಿಯನ್ನ ಕಳ್ಳನಂತ ಇಲ್ಲಿ ತಂದಿಡ್ಲಿಲ್ಲ. ದುರ್ಗಾದೇವಿಯನ್ನ ಅಲ್ಲಿಂದ ತರುವಾಗ ಯಶೋಧಾದೇವಿಯ ಮಡಿಲು ಬರಿದಾಗಬಾರ್ದಲ್ಲ, ಅದಕ್ಕಾಗಿ ಕೃಷ್ಣನನ್ನ ಅಲ್ಲಿಟ್ಟ. ಕೃಷ್ಣನ ಬೆಲೆಯನ್ನು ಕೊಟ್ಟು ಆ ದುರ್ಗಾದೇವಿಯನ್ನು ಕೊಂಡುಕೊಂಡು ಬಂದ ಅಂತ ಮಹಾಭಾರತ ಹೇಳ್ತದೆ. ಹೀಗೆ ಕೊಳ್ಳಲ್ಪಟ್ಟ ಮಗಳು ಅವಳು ಅಂತ ದುರ್ಗಾದೇವಿ, ದೇವಕಿಗೆ ಕೊಳ್ಳಲ್ಪಟ್ಟ ಮಗಳು. ಮತ್ತೊಂದ್ಸರಿ ಅದನ್ನು ಗಮನಿಸಿ, 6 ಜನ ಷಡ್ಗರ್ಭ ದಾನವರು, 7ನೇಯವನು ಬಲರಾಮ, ಅದರ ಗರ್ಭಸ್ರಾವ ಆಯಿತು. 3 ತಿಂಗಳು ದೇವಕಿ ಹೊಟ್ಟೆಯಲ್ಲೇ ಇದ್ದಿದ್ದರಿಂದ ಅವನು 7ನೇ ಮಗ. 8ನೇ ಮಗ 10 ತಿಂಗಳು ಪೂರ್ಣ ದೇವಕಿಯ ಹೊಟ್ಟೆಯಲ್ಲಿದ್ದು ಕೃಷ್ಣ ಹುಟ್ಟಿದ್ರಿಂದ ಆತ 8ನೇ ಮಗ. 9ನೇ ಮಗು ಈ ದುರ್ಗಾದೇವಿ, ಅವಳನ್ನ ಕೊಂಡುಕೊಂಡು ಬಂದಿದ್ದರಿಂದ ಅವಳು ದುರ್ಗಾದೇವಿ 9ನೇ ಮಗಳು. ನಮ್ಮ ಕುಲದಲ್ಲಿ ನೀನು ದೇವಕಿಯ 9ನೇ ಗರ್ಭದಲ್ಲಿ ಜನಿಸ್ತಿ ಅಂತ ಹರಿವಂಶ ಹೇಳ್ತದೆ. ಗರ್ಭದಲ್ಲಿ ಜನಿಸ್ತಿ ಅಂತ ಅರ್ಥ ಅಲ್ಲ, ದೇವಕಿಯ ಮಡಿಲನ್ನು ನೀನು ತುಂಬುತ್ತೆ ಅಂತ ಅಷ್ಟೇ ಅರ್ಥ. ಶ್ರಾವಣ ಕೃಷ್ಣ ಪಕ್ಷದ ನವಮಿ ತಿಥಿಯಲ್ಲಿ ನೀನು ಜನ್ಮ ತಾಳ್ತೀವಿ, ನೆನಪಿಟ್ಕೊಳ್ಳಿ ಮಾಹಿತಿ. ಶ್ರಾವಣ ಕೃಷ್ಣ ಪಕ್ಷದ ನವಮಿ ತಿಥಿ ರಾತ್ರಿ, ಮಧ್ಯರಾತ್ರಿಯ ಸಮಯದಲ್ಲಿ ಅಭಿಜಿನ್ ಮುಹೂರ್ತ ಇದ್ದಾಗ ನಾನು ಮೊದಲು ಜನ್ಮ ತಾಳ್ತೇನೆ. ನಾವಿಬ್ಬರು ಅಣ್ಣ ತಂಗಿಯರು, ಮೂಲತಃ ಪತಿಪತ್ನಿಯರೇ ಆದರೂ ಕೂಡ, ಈ ವಿಷ್ಣು ಮತ್ತೆ ಆತನ ಮಾಯಿಯಾದಂಥ ಲಕ್ಷ್ಮಿ ಇವರಿಬ್ಬರು ಕೂಡ ಪತಿಪತ್ನಿಯರೇ ಆದರೂ ಕೂಡ ನಾವಿಬ್ಬರು ಅಣ್ಣ ತಂಗಿಯರು ಇಲ್ಲಿ ಈ ಜಗತ್ತಿನಲ್ಲಿ ಬಂದಾಗ. ಯಾಕಂದ್ರೆ ದೇವಕಿಯ ಹೊಟ್ಟೆಯಲ್ಲಿ ಜನಿಸುವುದರಿಂದ, ಕಂಸನ ಕಾರಣದಿಂದಾಗಿ ನಾವಿಬ್ಬರು ಕೂಡ ಅದಲು ಬದಲಾಗೋಣ ಅಂತ ಕೃಷ್ಣ ತನ್ನ ಸಂಚನ್ನು ಹೇಳಿದ. ನೀನು ಆ ಯಶೋದೆಯ ಕಡೆಯಿಂದ ಇಲ್ಲಿಗೆ ಬಂದ ಮೇಲೆ ನಿನ್ನನ್ನು ಕೂಡ ಕೊಲ್ಲಬೇಕು ಅಂತ ಕಂಸ ಪ್ರಯತ್ನ ಪಡ್ತಾನೆ. ಆಗ ನೀನು ಅವನು ನಿನ್ನನ್ನು ಬಂಡೆಕಲ್ಲಿನ ಮೇಲೆ ಹಿಡಿದು ಅಪ್ಪಳಿಸಿದಾಗ ಆಕಾಶಕ್ಕೆ ಹೋಗಿ ಆಕಾಶದಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡ್ಕೊಳ್ತೀವಿ ಮತ್ತು ಕಂಸನಿಗೆ ನಿಜವಾದ ವಿಷಯವನ್ನು ಹೇಳ್ತೀವಿ. ನಿನ್ನನ್ನು ಕೊಲ್ಲುವ ಬೇರೆ ಕಡೆ ಹುಟ್ಟಿ ಆಗಿದೆ ಅಂತ ವಿಷಯ ಹೇಳ್ತೀವಿ. ನಿನ್ನ ಶರೀರದ ಕಾಂತಿಯು ಮತ್ತು ನನ್ನ ಶರೀರದ ಕಾಂತಿಯು ಎರಡೂ ಕೂಡ ಕಪ್ಪು ಬಣ್ಣದ್ದೇ, ಶ್ಯಾಮಲ ವರ್ಣವೇ ಇಬ್ಬರಿಗೂ ಕೂಡ. ಆದರೆ ನಿನ್ನ ಮುಖ ಮಾತ್ರ ನಮ್ಮ ಅಣ್ಣನಾದಂತಹ ಬಲರಾಮನ ಮುಖದಂತೆ ಬಿಳುಪಾದ ಮುಖ. ದುರ್ಗಾದೇವಿಯ ಶರೀರ ಕಪ್ಪು ಶರೀರ, ಮುಖ ಮಾತ್ರ ಬಿಳುಪಾದಂಥ ಶರೀರ, ಬಲಿಷ್ಠವಾದಂಥ ಬಾಹುಗಳು, ಹೆಣ್ಣಿನಂತೆ ಮೃದುವಾದ ಬಾಹುಗಳೆಲ್ಲ ಆಕೆಯವು. ಧೃತಿ ವಿಪುಲವು ಬಾಹು, ಯಾಕೆಂದ್ರೆ ದುರ್ಗಾದೇವಿಯಿಂದ ಯುದ್ಧಕ್ಕೆ ಅಭಿಮಾನಿ ದೇವತೆ, ಅದರಿಂದ ವಿಪುಲವು ಬಾಹು. ಒಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿರ್ತೆ, ಮತ್ತೊಂದು ಕೈಯಲ್ಲಿ ಚಿನ್ನದ ಹಿಡಿಯುಳ್ಳಂತಹ ಕತ್ತಿಯನ್ನು ಹಿಡಿದಿರ್ತೆ, ಮತ್ತೊಂದು ಕೈಯಲ್ಲಿ ಮಧು ಅಂದ್ರೆ ಜೇನುತುಪ್ಪ ಅಥವಾ ಸುರ ಅದನ್ನು ತುಂಬಿದಂತಹ ಮಧ್ಯವನ್ನು ತುಂಬಿದಂತಹ ಪಾತ್ರೆಯನ್ನು ಹಿಡಿದಿರ್ತೆ. 4ನೇ ಕೈಯಲ್ಲಿ ಸುವರ್ಣದಿಂದ ನಿರ್ಮಿತವಾದಂತಹ ಕಮಲವನ್ನು ಹಿಡ್ಕೊಂಡಿರ್ತೀನಿ ನೀನು. ಇದು ನಿನ್ನ ಸ್ವರೂಪ ಅಂತ ಭಗವಂತ ಆಕೆಯನ್ನು ಮೊದಲೇ ವರ್ಣನೆ ಮಾಡ್ತಾ ಇದ್ದಾನೆ. ಆಕೆಯನ್ನು ಪ್ರಶಂಸೆ ಮಾಡ್ತಾನೆ. ಆಕೆ ಹುಟ್ಟಿರುವಂತಹ ವಸ್ತ್ರ ನೀಲವಾದ ವಸ್ತ್ರ. ದುರ್ಗಾದೇವಿಯನ್ನು ಸ್ತೋತ್ರ ಮಾಡೋದಾದ್ರೆ ಈ ಅನುಸಂಧಾನಗಳು ನಿಮ್ಮ ಮನಸ್ಸಿನಲ್ಲಿ ಇರಲಿ ಅಂತ. ನೀಲಾಂಬರ ಧಾರಿಣಿ ಆಕೆ. ಹುಟ್ಟಿರುವುದು ನೀಲ ಬಣ್ಣದ ವಸ್ತ್ರ, ಹೊದ್ದಿರುವುದು ಪೀತ ಬಣ್ಣದ ವಸ್ತ್ರ ಆ ದುರ್ಗಾದೇವಿ. ಚಂದ್ರಬಿಂಬವನ್ನು ತಿರಸ್ಕಾರ ಮಾಡುವಂತಹ, ಚಂದ್ರಬಿಂಬವನ್ನು ಮಣಿಸುವಂತಹ ಸೌಂದರ್ಯ ನಿಂತು. ಹೀಗೆ ನೀನು ಆ ಸಂದರ್ಭದಲ್ಲಿ ನಿನ್ನ ಕಾಂತಿಯನ್ನು ಎಲ್ಲ ಕಡೆ ಹರಡಿಸ್ತೀವಿ. ನಿನಗೆ ಕೌಶಿಕಿ ಎನ್ನುವ ಹೆಸರು ಕೂಡ ಇದೆ ಮತ್ತು ಇಂದ್ರ ನಿನ್ನನ್ನು ತನ್ನ ಸಹೋದರಿ ಅಂತ ಪರಿಗಣನೆ ಮಾಡ್ತಾನೆ. ಯಾಕೆ ಇಂದ್ರ ಆಕೆಯನ್ನು ಸಹೋದರಿ ಅಂತ ಪರಿಗಣನೆ ಮಾಡ್ತಾನೆ ಅಂತ ಇಲ್ಲಿ ಮಾಹಿತಿ ಇಲ್ಲ. ಆದ್ರೆ ಈ ಕೃಷ್ಣ ಮತ್ತು ಈ ದುರ್ಗಾ ಇವರಿಬ್ರು ಕೂಡ ದೇವಕಿಯ ಹೊಟ್ಟೆಯಲ್ಲಿ ಹುಟ್ಟಿದವರು. ಆ ದೇವಕಿಯ ಅದಿತಿಯ ಹೊಟ್ಟೆಯಲ್ಲೇ ಇಂದ್ರ ಹುಟ್ಟಿದವ ಹಿಂದೆ. ಎಲ್ಲ ದೇವತೆಗಳು ಅದಿತಿಯ ಮಕ್ಕಳಲ್ಲ. ಹಾಗಾಗಿ ಇವರೆಲ್ಲರೂ ಕೂಡ ಸಹೋದರಿಯರಾದರು, ಇಂದ್ರ, ಕೃಷ್ಣ, ದುರ್ಗಾದೇವಿ ಇವರೆಲ್ಲರೂ ಕೂಡ. ಹಾಗಾಗಿ ನಿನ್ನನ್ನು ಆತ ತನ್ನ ತಂಗಿಯನ್ನಾಗಿ ಆತರದಿಂದ ಸ್ವೀಕಾರ ಮಾಡ್ತಾನೆ ಇಂದ್ರ. ನೀನು ಕೌಶಿಕಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿರ್ತಿ, ಸರ್ವದಾ ಕುಮಾರಿಯಾಗಿರ್ತಿ. ಕನ್ಯಾಕುಮಾರಿ ಅಂತ ಎಲ್ಲೆಲ್ಲಿ ಕಂಡು ಬರ್ತದಲ್ಲ, ಆದರೆ ನೀನು ಕುಮಾರಿಯಾಗಿರ್ತಿ ಅಂತ ಭಗವಂತ ಅವಳನ್ನು ಹೊಗಳ್ತಾನೆ. ಇಲ್ಲಿ ವ್ಯತ್ಯಾಸ ಏನು ತಿಳ್ಕೊಳ್ಬೇಕಂದ್ರೆ, ನಾವು ಅನೇಕ ಬಾರಿ ದುರ್ಗಾ, ಕನ್ಯಾಕುಮಾರಿ, ಪರಮೇಶ್ವರಿ, ಅಂಬಿಕಾ, ಚಂಡಿಕಾ ಇತ್ಯಾದಿ ಸ್ತೋತ್ರಗಳಿಂದ ಬೇರೆ ಬೇರೆ ದೇವತೆಗಳನ್ನು ಸ್ತೋತ್ರ ಮಾಡ್ತೇವೆ. ಅವು ಎಲ್ಲವೂ ಕೂಡ ಮೂಲತಃ ಲಕ್ಷ್ಮೀ ದೇವಿಯ ಹೆಸರುಗಳು. ಆ ಹೆಸರುಗಳು ಭಗವಂತನ ಹೆಸರುಗಳು ವಾಯುವಿಗೆ, ಇಂದ್ರಾದಿಗಳಿಗೆ, ಯಮಾದಿಗಳಿಗೆ ಹೇಗೆ ಬಂದಿವೆಯಲ್ಲ,
ಹಾಗೆ ಲಕ್ಷ್ಮೀದೇವಿ ಹೆಸರುಗಳು ಪಾರ್ವತಿ ಮೊದಲಾದವರಿಗೆ, ಕನ್ಯಾಕುಮಾರಿ ಮೊದಲಾದವರಿಗೆ ಬಂದಿವೆ ಅಂತ ಹೀಗೆ ಅರ್ಥ ಮಾಡ್ತೇವೆ. ಕೌಶಿಕಿ ಅನ್ನೋ ಹೆಸರು ನಿನಗೆ ವಿಂಧ್ಯ ಪರ್ವತದ ಮೇಲೆ ಒಂದು ಶಾಶ್ವತವಾದಂತಹ ಸ್ಥಾನವನ್ನ ಇಂದ್ರ ಕಲ್ಪನೆ ಮಾಡಿಕೊಡ್ತಾನೆ. ಹಾಗಾಗಿ ವಿಂಧ್ಯ ನಿವಾಸಿನಿ ಅಂತ ಕರೀತಾರೆ ದುರ್ಗಾದೇವಿಯನ್ನು. ನಿನ್ನ ಇಷ್ಟಕ್ಕೆ ಅನುಸಾರವಾಗಿ ವಿಭಿನ್ನ ರೂಪಗಳನ್ನು ನೀನು ಧಾರಣೆ ಮಾಡ್ತೀವಿ, 3 ಜಗತ್ತನ್ನು ಕೂಡ ನೀನು ಪಾಲನೆ ಮಾಡ್ತೀವಿ. ಈ ವಿಂಧ್ಯ ಪರ್ವತದಲ್ಲೇ ಶುಂಭ ನಿಶುಂಭ ಅನ್ನುವಂತಹ ರಾಕ್ಷಸನನ್ನ ನೀವು ಸಂಹಾರ ಮಾಡ್ತೀವಿ. ಶುಂಭ ನಿಶುಂಭ ಚಂಡ ಮುಂಡ ಇತ್ಯಾದಿಗಳೆಲ್ಲರೂ ಕೂಡ. ಮತ್ತು ಕೆಲವೊಮ್ಮೆ ಭಕ್ತರು ನಿನಗೆ ಮದ್ಯ ಮಾಂಸಗಳ ನೈವೇದ್ಯವನ್ನು ಮಾಡಿದಾಗ ಅದನ್ನು ಕೂಡ ಸ್ವೀಕಾರ ಮಾಡ್ತೀವಿ. ನವಮಿ ತಿಥಿಯಲ್ಲಿ, ಶ್ರಾವಣ ಪಕ್ಷದ ನವಮಿ ತಿಥಿಯಲ್ಲಿ ನೀನು ಈ ನಿನ್ನ ಭೂತಗಣಗಳ ಜೊತೆ, ಅವರ ಸುತ್ತಮುತ್ತಲಿರುವಂತಹ ಪರಿವಾರ ಏನಿದೆಯಲ್ಲ ಅದು ಭೂತಗಣಗಳ ಪರಿವಾರ. ಕೆಲವು ಜನರು ನಿನ್ನನ್ನು ಪಶುಪೂಜನ ಪೂರ್ವಕವಾಗಿ ಪಶುಗಳನ್ನು ಬಲಿ ಕೊಟ್ಟು ನಿನ್ನನ್ನು ಪೂಜೆ ಮಾಡ್ತಾರೆ. ಏನೇನು ಮಾಡ್ತಾರೆ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅಷ್ಟೇ. ಅದು ಯಾವುದು ಸರಿ ಏನು ತಪ್ಪು ಅಂತ ಇಲ್ಲಿ ಹೇಳಲಿಲ್ಲ. ಸಾತ್ವಿಕ ಪೂಜೆ ಬೇರೆ ಇದೆ, ತಾಮಸ ಪೂಜೆ ಬೇರೆ ಇದೆ. ಭಗವದ್ಗೀತೆಯಲ್ಲಿ ಆ ಎಲ್ಲ ವಿವರಣೆ ಇದೆ. ಜನ ನಿನ್ನನ್ನು ಹೇಗೆ ಆರಾಧನೆ ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ರು ಅಷ್ಟೇ. ನಾವು ಮಾಡಬೇಕು ಆದದ್ದು, ನಾವು ಆಯ್ಕೆ ಮಾಡ್ಕೊಳ್ಬೇಕಾದ ಪೂಜಾ ಕ್ರಮ ಇದೆಯಲ್ಲ ಅದನ್ನು ನಾವು ಶಾಸ್ತ್ರ ವಿಹಿತವಾಗಿ ಶಾಸ್ತ್ರದ ಸಂಶೋಧನೆ ಮೂಲಕವೇ ಆಯ್ಕೆ ಮಾಡ್ಕೋಬೇಕು. ನಿನ್ನನ್ನ ಯಾರು ಪ್ರಭಾವವನ್ನು ತಿಳ್ಕೊಂಡು ಪೂಜೆ ಮಾಡ್ತಾರಲ್ಲ ಅಂಥವ್ರಿಗೆ ಯಾವ ಕೊರತೆಯೂ ಇರೋದಿಲ್ಲ. ತೇಷಾಂನ ದುರ್ಲಭಂ ಕಿಂಚಿತ್ ಪುತ್ರತೋ ಧನತೋಪಿವ, ಅವರ ಸಂತಾನಕ್ಕೆ ಕೊರತೆ ಇಲ್ಲ, ಅವರ ಸಂಪತ್ತಿಗೆ ಕೊರತೆ ಇಲ್ಲ. ನಿನ್ನ ಪ್ರಭಾವ ಇದು. ಇದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮಾತನ್ನು ಗಮನಿಸಿ. ಕಾಂತಾರೇಶು ಅವಸನ್ನಾನಾಂ ಮಗ್ನಾನಾಂತ ಮಹಾರಣವೇ ದಸ್ಯುಭಿರುವ ನಿರುದ್ಧಾನ ತ್ವಂಗತಿ ಪರಮಾನೃಣಾಂ. ಕಾಡಿನಲ್ಲಿ ದಿಕ್ಕು ಕಾಣದೆ ಸಿಕ್ಕಿಬಿದ್ದವರಿಗೆ, ಸಮುದ್ರದಲ್ಲಿ ಮುಳುಗುತ್ತಾ ಸಂಕಟ ಪಡುವವರಿಗೆ, ಕಳ್ಳಕಾಕರ ಪೀಡೆಗೊಳಗಾಗದವರಿಗೆ, ಇವರೆಲ್ಲರಿಗೂ ಕೂಡ ದುರ್ಗಾದೇವಿ ರಕ್ಷಕಳು. ಹಾಗಾಗಿ ಆ ಸಂದರ್ಭದಲ್ಲಿ ದುರ್ಗಾದೇವಿಯ ಸ್ತೋತ್ರ ಮಾಡುವುದರ ಮೂಲಕ ನಾವು ಆಪತ್ತಿನಿಂದ ಪರಿಹಾರ ಮಾಡ್ಕೋಬಹುದು. ಹೀಗೆ ಭಗವಂತ ಆ ದುರ್ಗಾದೇವಿಯ ಸ್ವರೂಪವನ್ನ, ಆಕೆಯ ಮಹತ್ವವನ್ನು ಪ್ರಶಂಸೆ ಮಾಡಿ ಯಾರು ನಿನ್ನನ್ನು ಹೀಗೆ ಸ್ತೋತ್ರ ಮಾಡ್ತಾರೋ ಅವರಿಗೆ ನನ್ನ ಅನುಗ್ರಹವು ಕೂಡ ಎಂದು ಇದ್ದೇ ಇರ್ತದೆ. ನನ್ನ ಕೃಪಾದೃಷ್ಟಿ ಅವರನ್ನು ಯಾವತ್ತೂ ಕೂಡ ತಪ್ಪುವುದಿಲ್ಲ. ಹೀಗೆ ಆ 2ನೇ ಅಧ್ಯಾಯ ಅಲ್ಲಿಗೆ ಮುಂದುವರೆದಿದೆ. 3ನೇ ಅಧ್ಯಾಯದಲ್ಲಿ ಆರ್ಯಾಸ್ತುತಿ ಅಂತ. ಹಿಂದೆ ಋಷಿಗಳು ಈ ಆರ್ಯಗಳನ್ನ, ಆರ್ಯ ಅಂದ್ರೆ ದುರ್ಗಾದೇವಿ ಅಥವಾ ಲಕ್ಷ್ಮೀದೇವಿ, 3 ಸಲ ಲಕ್ಷ್ಮೀದೇವಿ ಹೆಸರು. ಅದು ಆ ಬಳಿಕ ಉಳಿದವರಿಗೆ ಸಂಕ್ರಮ ಆಗಿದೆ ಅದೇ ಹೆಸರು. ಆರ್ಯ ಅಂದ್ರೆ ಪೂಜ್ಯಳು ಅಂತ ಅರ್ಥ, ದೊಡ್ಡವಳು ಅಂತ ಅರ್ಥ. ಆರ್ಯಾಸ್ತುತಿ ಅಂತ ಅದನ್ನ ಋಷಿಗಳು ಹಿಂದೆ ಸ್ತೋತ್ರ ಮಾಡಿದ್ರು. ಅದೇ ಸ್ತೋತ್ರವನ್ನ ಈ ವೈಶಂಪಾಯನರು ಜನಮೇಜಯನಿಗೆ ಹೇಳಿದರು. ಯುದ್ಧದಲ್ಲಿ ಜಯವನ್ನ ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಇದ್ದವರು ಮತ್ತು ಉಳಿದೆಲ್ಲ ಸಂಪತ್ತು ಸಮೃದ್ಧಿಯನ್ನು ಬಯಸುವಂಥವರು ಈ ಆರ್ಯಾಸ್ತುತಿಯನ್ನ ಸತತ ಪಾರಾಯಣ ಮಾಡಬೇಕು ಅನ್ನುವಂಥ ಒಂದು ವಿಧಿ. ಈ ದೇವಿಗೆ ಸಿದ್ಧಿ, ಧೃತಿ, ಕೀರ್ತಿ, ಶ್ರೀ, ವಿದ್ಯಾ, ಸನ್ನತಿ ಅಂತ ನಿನ್ನೆ ನೀವು ಒಂದು ಸ್ತೋತ್ರ ಮಾಡಿದ್ರಿ. ಆ ಸನ್ನತಿ ಅನ್ನೋ ಹೆಸರು ಕೂಡ ಇವಳದೆ. ಮತಿ, ಸಂಧ್ಯಾ, ರಾತ್ರಿ, ಪ್ರಭಾ, ನಿದ್ರಾ, ಕಾಲರಾತ್ರಿ ಇವೆಲ್ಲವೂ ಕೂಡ ಈ ದೇವಿಗೆ ಹೆಸರು. ಆರ್ಯ, ಕಾತ್ಯಾಯಿನಿ, ದೇವಿ, ಕೌಶಿಕಿ, ಬ್ರಹ್ಮಚಾರಿಣಿ, ಸಿದ್ಧಸೇನ ಅಂತಂದ್ರೆ ಕಾರ್ತಿಕೇಯ, ಷಣ್ಮುಖ. ಆ ಷಣ್ಮುಖನ ತಾಯಿ ಅಂದ್ರೆ ಪಾರ್ವತಿ ದೇವಿ. ಎಲ್ಲರಿಗೂ ತಾಯಿ ಲಕ್ಷ್ಮೀದೇವಿ ಆದ್ದರಿಂದ ಲಕ್ಷ್ಮೀದೇವಿ ಕೂಡ ಹೆಸರು ಅನ್ವಿತ ಆಗ್ತದೆ. ಇಲ್ಲಿ ಬರುವಂತಹ ಕಾತ್ಯಾಯಿನಿ ಮೊದಲಾದ ಹೆಸರುಗಳೇನಿದೆಯಲ್ಲ ಆ ಹೆಸರುಗಳಿಗೆ, ಕೆಲವು ಹೆಸರುಗಳಿಗೆ ಅರ್ಥ ನನಗೆ ಸಿಕ್ಕಿಲ್ಲ. ಮತ್ತೊಂದ್ಸರಿ ಅರ್ಥಗಳನ್ನು ವಿವರಣೆ ಮಾಡ್ತೀನಿ. ನೀನೇ ಜಯ, ನೀನೇ ವಿಜಯ, ತುಷ್ಟಿ, ತುಷ್ಟಿ, ಕ್ಷಮ, ಕ್ಷಮ ಅಂದ್ರೆ ಸಹನೆ, ದಯ ಅಂದ್ರೆ ಕರುಣೆ, ಯಮನಿಗೆ ಹಿರಿಯ ಅಕ್ಕ ನೀನು. ಕಾಲರೂಪಿಯಾದಂತಹ ಯಮ ಇದ್ದಾನಲ್ಲ, ಯಮನಿಗೂ ಕೂಡ ಹಿರಿಯಳು ನೀನು. ಶ್ಯಾಮಲವಾದಂತಹ ಸೀರೆಯನ್ನು ಧರಿಸಿರುವಂಥವಳು, ವಿರಾಟ್ ರೂಪವನ್ನು ಧರಿಸಿರುವಂಥವಳು, ಅಂದ್ರೆ ಎಲ್ಲ ಕಡೆ ವ್ಯಾಪ್ತಳಾದಂಥವಳು. ನಿನಗೆ ಸುಂದರವಾದಂತಹ ಕಣ್ಣುಗಳು ಇವೆ, ಭಯಂಕರವಾದಂತಹ ಕಣ್ಣುಗಳು ಇವೆ. ಜಗತ್ತನ್ನು ನಾಶಪಡಿಸುವಾಗ, ಶತ್ರುಗಳನ್ನು ನಾಶಪಡಿಸುವಾಗ ನೀನು ಆ ಭಯಂಕರವಾದಂತಹ ಕಣ್ಣುಗಳನ್ನ ತೆರೆಯುತ್ತೇವೆ. ಇವಳ ವಾಸಸ್ಥಾನಗಳು ಯಾವುದು ಅಂದ್ರೆ ಸುಲಭವಾದಂತಹ ವಾಸಸ್ಥಾನಗಳು, ಸುಲಭವಾಗಿ ಮನುಷ್ಯನಿಗೆ ಹೋಗ್ಲಿಕ್ಕೆ ಸಾಧ್ಯವಾದಂತಹ ವಾಸಸ್ಥಾನಗಳು ಅಲ್ಲ ಆಕೆಯವು. ಎಲ್ಲಿ ಅಂದ್ರೆ ಪರ್ವತದ ಭಯಂಕರವಾದಂತಹ ಶಿಖರಗಳು, ನದಿ ತೀರಗಳು, ಪರ್ವತದ ಗುಹೆಗಳು, ವನಗಳು, ಉಪವನಗಳು, ಇವೇ ನಿನ್ನ ವಾಸಸ್ಥಾನಗಳು. ಆಕೆ ಇರೋದೆಲ್ಲ ಅಲ್ಲಲ್ಲೇ. ಕಾಶ್ಮೀರದ ವೈಷ್ಣೋದೇವಿ ಆಗಲಿ, ಸಂತೋಷಿ ಮಾತಾ ಅಂತ ಆಗಲಿ ನಾವೆಲ್ಲ ಏನು ಪೂಜೆ ಮಾಡ್ತಾರಲ್ಲ ಅವೆಲ್ಲ ದೇವಿಯ ವಿಭಿನ್ನ ರೂಪಗಳಷ್ಟೇ.
ವನಗಳು, ಹಾಗಾಗಿ ವನದುರ್ಗ ಅಂತ ಕೂಡ ಆಕೆಗೆ ಒಂದು ಹೆಸರಿದೆ. ಸಂಸ್ಕೃತ ಸುಭಾಷಿತದಲ್ಲಿ ಬಹಳ ಸುಂದರವಾದಂಥ ಶ್ಲೋಕ ಒಂದಿದೆ. ಅದು ಆ ಶ್ಲೋಕವನ್ನು ಕೂಡ ನಾವು ಅರ್ಥ ಮಾಡ್ತೇವೆ. ಮಾತರ್ ಭಾರತಿ ಕಿಂ ಪ್ರಭೂತ ಭಣಿತೈ ವ್ಯಾಪ್ತಂ ಸಮಸ್ತಂ ತ್ವಯ. ತಾಯಿ ಭಾರತಿ, ನಿನಗೆ ನಾವು ಹೆಚ್ಚೇನು ಸ್ತೋತ್ರ ಮಾಡೋದಿದೆ, ಈ ಜಗತ್ತೆಲ್ಲವನ್ನೂ ನೀನೇ ವ್ಯಾಪಿಸ್ಕೊಂಡಿದ್ದೆ. ಹೇಗೆ ಅಂದ್ರೆ ತಾರಾತ್ಮಂ ಸುಗತಾಗಮೆ. ಬೌದ್ಧರು ನಿನ್ನನ್ನು ತಾರಾ ಅಂತ ಪೂಜೆ ಮಾಡ್ತಾರೆ, ತಾರಾ ಭಗವತಿ ಅಂತ. ದಿನಮತೆ ಪದ್ಮಾವತಿ ವಿಶ್ರುತ, ಜೈನರು ಆಕೆಯನ್ನು ಪದ್ಮಾವತಿ ಅಂತ ಪೂಜೆ ಮಾಡ್ತಾರೆ. ಶಾಕ್ತರು ಅಂದ್ರೆ ಶಾಕ್ತರು ಅಂತಂದ್ರೆ ಅದೊಂದು ಶಕ್ತಿ ಪಂಥವನ್ನು ಅನುಸರಣೆ ಮಾಡುವಂಥವ್ರು. ಪ್ರಾಯ ಬ್ರಾಹ್ಮಣರಲ್ಲಿ ಶಕ್ತಿ ಪಂಥವನ್ನು ಅನುಸರಣೆ ಮಾಡುವವರು ಕಡಿಮೆ, ಇಲ್ಲ ಅಂತಲ್ಲ, ಕಡಿಮೆ. ಆ ಶಾಕ್ತ ಪಂಥವನ್ನು ಅನುಸರಣೆ ಮಾಡುವಂಥವ್ರು ಆಕೆಯನ್ನೇ ಶಕ್ತಿ ಅಂತ ಪೂಜೆ ಮಾಡ್ತಾರೆ. ಮತ್ತು ಕೆಲವರು ಪಾರ್ವತಿ ಅಂತ ಕೆಲವರು ಪೂಜೆ ಮಾಡ್ತಾರೆ, ಕೆಲವರು ವೈಷ್ಣವಿ ಅಂತ ಪೂಜೆ ಮಾಡ್ತಾರೆ. ಹೀಗೆ ನಾನು ಹೆಚ್ಚು ಹೇಳೋದೇನಿದೆ, ಆ ಶ್ಲೋಕದ ಉಳಿದ ಎಲ್ಲ ಪಾದಗಳು ನನಗೆ ನೆನಪು ಬರ್ತಾ ಇಲ್ಲ. ಮಾತರ್ ಭಾರತಿ, ತಾಯಿ ಭಾರತೀಯೇ, ಕಿಂ ಪ್ರಭೂತ ಭಣಿತೈ, ಹೆಚ್ಚೇನು ಹೇಳೋದಿದೆ, ವ್ಯಾಪ್ತಂ ಸಮಸ್ತಂ ತ್ವಯ. ಜಗತ್ತಿನ ಎಲ್ಲ ಜನರು ಕೂಡ, ಎಲ್ಲ ಮತದವರು ಕೂಡ, ಎಲ್ಲ ಸಿದ್ಧಾಂತದವರು ಕೂಡ ನಿನ್ನನ್ನೇ ವಿಭಿನ್ನ ರೂಪಗಳಿಂದ ಸ್ತೋತ್ರ ಮಾಡ್ತಾರೆ ಅಷ್ಟೇ ಅಂತ ಸಂಸ್ಕೃತದ ಒಂದು ಸುಭಾಷಿತ. ಆ ದೇವಿಯ ಸುತ್ತಮುತ್ತಲು ಭೂತಗಣಗಳು ಇರ್ತಾವ ಅಂತ ಹೇಳಿದ್ರಲ್ಲ, ಮತ್ತು ಕೆಲವು ವಿಶಿಷ್ಟವಾದಂತಹ ಜಂತುಗಳು ಆ ದೇವಿಯ ಸುತ್ತಮುತ್ತಲು ಇರ್ತಾವೆ. ಏನಂದ್ರೆ ಕೋಳಿಗಳು, ಮೇಕೆಗಳು, ಕುರಿಗಳು, ಸಿಂಹಗಳು, ಹುಲಿಗಳು ಯಾವಾಗಲೂ ಆ ದೇವಿಯ ಸುತ್ತಮುತ್ತಲು ಇರ್ತವೆ. ಯಾವಾಗಲೂ ಆಕೆ ಸುತ್ತಮುತ್ತಲು ಘಂಟಾನಾದ ಆಗ್ತಿರ್ತದೆ. ಘಂಟಾನಾದ ಆಗ್ತಿರ್ತದೆ. ಶಬರರು, ಮುಖ್ಯವಾಗಿ ಆ ದೇವಿಯನ್ನು ಪೂಜೆ ಮಾಡೋರು ಯಾರಂದ್ರೆ ಬೇಡರು, ಬರ್ಬರರು ಅಂದ್ರೆ ಅನಾಗರಿಕ ವರ್ತನೆ ಇದ್ದವರು, ಇನ್ನೂ ನಾಗರಿಕತೆಯ ಮೆಟ್ಟಿಲನ್ನು ಮುಟ್ಟದೇ ಇದ್ದವರು, ಅವರೆಲ್ಲರೂ ಕೂಡ ದೇವಿಯನ್ನು ಆರಾಧನೆ ಮಾಡ್ತಾರೆ. ಹಾಗಂತ ಹೇಳಿ ನಾಗರಿಕರಾದವರು, ಸಿವಿಲೈಸ್ಡ್ ಜನ ದೇವಿಯನ್ನು ಪೂಜೆ ಮಾಡಬಾರ್ದು ಅಂತಲ್ಲ. ಆ ದೇವಿ ಅವರು ವನದಲ್ಲಿರುವವರಾದ್ರಿಂದ, ಗುಹೆಗಳಲ್ಲಿರುವವರಾದ್ರಿಂದ ಅವರಿಗೆ ಅತಿ ಹೆಚ್ಚು ಪ್ರಿಯಳು ಅಂತ ಇಷ್ಟೇ ಅರ್ಥ. ಹೀಗೆ ಆ ದೇವಿಯನ್ನು ಪೂಜೆ ಮಾಡುವಂಥವರ ವರ್ಣನೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ನೀನು ತ್ರಿಶೂಲ ಮೊದಲಾದಂತಹ ಆಯುಧಗಳನ್ನು ಧರಿಸಿದ್ದಿ. ನಿನ್ನ ಪತಾಕೆಯಲ್ಲಿ ಸೂರ್ಯಚಂದ್ರರ ಚಿಹ್ನೆಗಳಿವೆ. ಪ್ರತಿಯೊಂದು ಮಾಸದಲ್ಲಿಯೂ ಕೂಡ ನೀನು ಜನರಿಂದ ಸಿಗುವಂಥ ಪೂಜೆಯನ್ನು ಸ್ವೀಕಾರ ಮಾಡ್ತಿ. ಬಲದೇವನ ತಂಗಿ ನೀನು, ಬಲರಾಮನಿಗೆ ತಂಗಿ. ರಾತ್ರಿಯೇ ನಿನ್ನ ಸ್ವರೂಪ. ನೀನು ಕಲಹಪ್ರಿಯಳು. ಕಲಹಪ್ರಿಯಳು ಅಂದ್ರೆ ದುಷ್ಟವನ್ನು ನಾಶ ಮಾಡುವಂಥವಳು ಅಂತ ಅರ್ಥ. ಸರ್ವ ಪ್ರಾಣಿಗಳಿಗೂ ವಾಸಸ್ಥಾನಭೂತವಾದವಳು ಮತ್ತು ಎಲ್ಲರಿಗೂ ಮೃತ್ಯು ರೂಪದಾದವಳು. ನಂದಗೋಪನ ಮಗಳು, ದೇವತೆಗಳಿಗೆ ವಿಜಯವನ್ನು ಉಂಟು ಮಾಡುವಂಥವಳು. ನೀಲಾಂಬರ ಹುಟ್ಟಿರ್ತಿ ಅಂತ ಒಂದು ಕಡೆ ಇದೆ. ಮತ್ತೊಂದು ಕಡೆ ಅವಳನ್ನು ವರ್ಣನೆ ಮಾಡೋದು ಹೇಗೆ ಅಂದ್ರೆ ನಾರುಮಡಿಯನ್ನು ಹುಟ್ಟಿರ್ತಾಳೆ. ಅವಳು ವಿಭಿನ್ನ ರೂಪಗಳ ಪೈಕಿ ಒಂದು ನೀಲಾಂಬರ ಹುಟ್ಟದ್ದು, ಮತ್ತೊಂದು ರಕ್ತಾಂಬರ ಹುಟ್ಟದ್ದು, ಮತ್ತೊಂದು ನಾರುಮಡಿ ಹುಟ್ಟದ್ದು. ಹೀಗೆ ಆ ದುರ್ಗಾದೇವಿ ವಿಭಿನ್ನ ರೂಪಗಳಷ್ಟೇ ಇವೆ. ಮಹಾಭಯಂಕರವೂ ಹೌದು, ತ್ರಿಪುರ ಸುಂದರಿಯೂ ಹೌದು. ತ್ರಿಪುರ ಸುಂದರಿ ಅಂತ ಕೂಡ ಅವಳಿಗೆ ಹೆಸರಿದೆ. ಆಸಾಂನಲ್ಲಿ ತ್ರಿಪುರ ಸುಂದರಿ ಅಂತ ಅವಳದೊಂದು ದೇವಾಲಯ. ಕೇಶರಾಶಿಯನ್ನು ಬಹಳ ಒಪ್ಪ ಓರಣವಾಗಿ ಬಾಚಿಕೊಂಡವಳಲ್ಲ ಅವಳು. ಅವಳ ಕೇಶರಾಶಿ ಆಕಾಶದಿಂದ ಹರಡಿ ಬಹಳ ಭಯಂಕರವಾದಂಥ ಸ್ವರೂಪವನ್ನು ತೋರಿಸುವಂಥವಳು. ನೀನು ಲಕ್ಷ್ಮಿಯೂ ಹೌದು, ಅಲಕ್ಷ್ಮಿಯೂ ಹೌದು. ನಿನ್ನನ್ನು ಸರಿಯಾಗಿ ತಿಳ್ಕೊಂಡವರು, ನಿನ್ನನ್ನು ಪೂಜೆ ಮಾಡೋರಿಗೆ ನೀನು ಲಕ್ಷ್ಮೀ ಸ್ವರೂಪಗಳು, ಸಂಪತ್ತನ್ನು ಕೊಡುವಂಥವಳು. ಆದರೆ ನಿನ್ನನ್ನು ದ್ವೇಷ ಮಾಡುವಂಥವ್ರು, ನಿನ್ನನ್ನು ಸರಿಯಾಗಿ ಆರಾಧನೆ ಮಾಡಿದವರ ಪಾಲಿಗೆ ನೀನು ಅಲಕ್ಷ್ಮಿ, ಅಂದ್ರೆ ಅವರನ್ನ ನಿಗ್ರಹ ಮಾಡುವಂಥವ್ರು. ನೀನು ಸಾವಿತ್ರಿ, ನೀನೇ ಗಾಯತ್ರಿ. ಸಕಲ ದೇವತೆಗಳಿಗೂ ಸಮಸ್ತ ಪ್ರಾಣಿಗಳಿಗೂ ನೀನೇ ತಾಯಿ. ಮುಖ್ಯವಾಗಿ ಕನ್ಯೆಯರಲ್ಲಿ ನೀನು ಈ ಬ್ರಹ್ಮಚರ್ಯದ ರೂಪದಿಂದ ಇರ್ತೀವಿ. ಹಾಗಾಗಿ ಕನ್ಯೆಯರನ್ನು ಪೂಜೆ ಮಾಡುವಂಥ ಒಂದು ಪದ್ಧತಿಯೂ ಇದೆ. ನಮ್ಮಲ್ಲಿ ಅಷ್ಟೊಂದು ಬಳಕೆಯಲ್ಲಿಲ್ಲ. ನೇಪಾಳದಲ್ಲಿ ಜೀವಂತ ಕನ್ಯೆಯರನ್ನು ಪೂಜೆ ಮಾಡುವ ಪದ್ಧತಿ ಇದೆ. ಅವು ಒಬ್ಬ ಕನ್ಯೆ ಆದ ಬಳಿಕ ಒಬ್ಬ ಕನ್ಯೆ, ಹೀಗೆ ಒಂದು 2-3 ವರ್ಷ ಅಥವಾ ಒಂದು 5-6 ವರ್ಷ ಒಬ್ಬೊಬ್ಬ ಕನ್ಯೆ ಆ ಪಟ್ಟದ ಮೇಲೆ ಇರ್ತಾರೆ. ಅವರನ್ನ ಸಿಂಹಾಸನದಲ್ಲಿ ಕೂಡಿಸಿ ಜೀವಂತ ಕನ್ಯೆಯರನ್ನ ಪೂಜೆ ಮಾಡುವ ಪದ್ಧತಿ ನೇಪಾಳದಲ್ಲಿದೆ. ಹೀಗೆ ಕನ್ಯೆಯರಲ್ಲಿ ಬ್ರಹ್ಮಚರ್ಯ ಸ್ವರೂಪವಾದವಳು ಇವಳು. ಹಾಗಾಗಿ ವಿವಾಹಿತ ಸ್ತ್ರೀಯರಲ್ಲಿ ಅವಳು ಇರೋದಿಲ್ಲ ಅಂತಲ್ಲ, ವಿವಾಹಿತ ಸ್ತ್ರೀಯರಲ್ಲಿ ಅವಳೇ ಸೌಭಾಗ್ಯ ಸ್ವರೂಪ. ವಿವಾಹಿತ ಸ್ತ್ರೀಯರ ಸೌಭಾಗ್ಯವೆಲ್ಲವೂ ಆ ದುರ್ಗಾದೇವಿಯ ಅಧೀನವೇ. ಯಜ್ಞದಲ್ಲಿ ನೀನು ವೇದಿಕೆ ಸ್ವರೂಪದಲ್ಲಿ ನೀನು ಯಜ್ಞಕ್ಕೆ ಆಧಾರವಾಗಿರ್ತಿ. ಪೃಥ್ವಿಜರಲ್ಲಿ ದಕ್ಷಿಣೀಯ ರೂಪದಲ್ಲಿರ್ತಿ.
ಮತ್ತು ಉಳುವವರಲ್ಲಿ ರೈತರಿಗೆ ನೀನು ನೇಗಿಲಿನ ಸಾಲಿನ ರೂಪದಲ್ಲಿರುತ್ತೆ. ಇದನ್ನ ನೋಡ್ಕೊಳ್ಳಿ. ಕರ್ಷಕಾಣ ಅಂತ ಸೀತೆ ಐತಿ. ಕರ್ಷಕರು ಒಂದು ರೈತರು. ಸೀತಾ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ನೇಗಿಲು ಹೀಗೆ ಹೊಡೆಯುವಾಗ ಅಲ್ಲೊಂದು ಸಾಲು ಬೀಳ್ತದಲ್ಲ, ಗುರುತು, ಆ ಸಾಲಿಗೆ ಸೀತಾ ಅಂತ ಕರೀತಾರೆ. ಆ ಜಾಗದಲ್ಲೇ ಭಗವಂತನ ರಾಮನ ಪತ್ನಿ ಅಂತ ಸೀತೆಯ ಸಿಕ್ಕವಳಾದ್ರಿಂದ ಅವಳಿಗೂ ಸೀತಾ ಅಂತ ಹೆಸರು. ಹಾಗಾಗಿ ಸೀತಾ ಅಂದ್ರೆ ಭೂಮಿಯನ್ನು ಉಳುವಾಗ ಅಲ್ಲೇನು ಗುರುತಾಗಿರ್ತದಲ್ಲ, ನೇಗಿಲಿನ ಗುರುತು, ಅದಕ್ಕೆ ಸೀತಾ ಅಂತ ಹೆಸರು. ಆ ಸೀತಾದಲ್ಲಿ, ಆ ನೇಗಿಲಿನ ಗುರುತಿನಲ್ಲಿ ಈ ದುರ್ಗಾದೇವಿ ಸನ್ನಿಧಾನ ಇರುತ್ತೆ. ಇದನ್ನೆಲ್ಲ ಯಾಕೆ ಹೇಳ್ತಾರೆ ಅಂದ್ರೆ, ನಾವು ಯಜ್ಞ ಮಾಡುವಾಗ ಮತ್ತು ಪೂಜೆ ಮಾಡುವಾಗ ದೇವಾಲಯಗಳಲ್ಲಿ ಭಗವಂತನ ಆರಾಧನೆ ಮಾಡೇ ಮಾಡ್ತೇವೆ. ನಮ್ಮ ಸಂಸ್ಕೃತಿಯ ವೈಶಿಷ್ಟ್ಯ ಏನಂದ್ರೆ, ನೀವು ನಿಮ್ಮ ಜೀವನಾಧಾರವಾದಂತಹ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ, ಕೃಷಿ ಮಾಡುವಾಗಲೂ ಕೂಡ ಭಗವಂತನ ಆರಾಧನೆ ಮಾಡಿ. ರೈತರು ತಮ್ಮ ಹೊಲದಲ್ಲಿ ಉಳುವಾಗ ಅಲ್ಲಿ ಬಿದ್ದಂಥ ಗೆರೆ ಏನಿದೆಯಲ್ಲ, ಅಲ್ಲಿ ದುರ್ಗಾದೇವಿಯ ಸ್ವರೂಪವನ್ನು ಚಿಂತನೆ ಮಾಡಿದರೆ ಅವರ ಅಂತರಾತ್ಮ ಎಷ್ಟೋ ಶುದ್ಧವಾಗಿತ್ತು. ಅವರು ಮಾಡುವಂಥ ಕೆಲಸದಲ್ಲಿ ಅವ್ರಿಗೆ ಎಷ್ಟೋ ಯಶಸ್ಸು ಸಿಕ್ಕಿತ್ತು. ಹೀಗೆ ನಮ್ಮ ಸಂಸ್ಕೃತಿಯಲ್ಲಿ ನಾವು ತೀರಾ ಸಾಮಾನ್ಯವಾದಂತಹ ಸಾಂಸಾರಿಕ ಕರ್ಮಗಳನ್ನು ಕೂಡ, ಐಹಿಕ ಕರ್ಮಗಳನ್ನು ಕೂಡ ಭಗವಂತನ ಪೂಜೆ ಅಂತ ಮಾಡುವವರು ನಾವು. ಇದು ನಮ್ಮ ಸಂಸ್ಕೃತಿಯ ವೈಶಿಷ್ಟ್ಯ. ನೌಕೆಯಲ್ಲಿ ಪ್ರಯಾಣ ಮಾಡುವಂಥ ವ್ಯಾಪಾರಿಗಳಿಗೆ ನೀನೇ ಸಿದ್ಧ ಸ್ವರೂಪಗಳು. ವ್ಯಾಪಾರಿಗಳೆಲ್ಲ ಅವಳನ್ನು ವಿಶೇಷವಾಗಿ ನೆನಪಿಸ್ಕೊಳ್ಬೇಕು. ಸಮುದ್ರ ತೀರದಲ್ಲಿ ನೀನು ವಾಸವಾಗಿರ್ತಿ. ಯಕ್ಷರಲ್ಲಿ ಪ್ರಥಮ ಯಕ್ಷಳು ಅಂದರೆ ಕುಬೇರನ ತಾಯಿ ನೀನು. ನಾಗರಲ್ಲಿ ನಾಗಮಾತೆಯಾದಂಥ ಸುರಸ ಎಂಬಾಕೆ ನೀನು. ನೀನೇ ಬ್ರಹ್ಮವಾದಿನಿ ಅಂದರೆ ಶ್ರೇಷ್ಠವಾದಂಥ ತತ್ವಜ್ಞಾನಿಯು. ದೀಕ್ಷಾ ಸ್ವರೂಪರಾದವಳು, ಜ್ಯೋತಿರ್ಮಯಳಾದಂಥವಳು. ನಕ್ಷತ್ರಗಳಲ್ಲಿ ರೋಹಿಣಿ ನೀನು. ಚಂದ್ರನ ಪತ್ನಿಯಾದಂಥ ರೋಹಿಣಿ ಇದ್ದಾಳಲ್ಲ, ಆ ರೋಹಿಣಿನೇ ಇವಳು ಅಂತ ಅರ್ಥ ಅಲ್ಲ. ಆ ರೋಹಿಣಿಗೆ ಅವಳ ಸೌಭಾಗ್ಯ, ಅವಳ ಸೌಂದರ್ಯ ಎಲ್ಲವೂ ಕೂಡ ಈ ದುರ್ಗಾದೇವಿಯ ಅಧೀನ ಅಂತ ಅರ್ಥ. ನೀನು ಎಲ್ಲಿರ್ತೀವಿ ಅಂದರೆ ರಾಜದ್ವಾರಗಳಲ್ಲಿ, ತೀರ್ಥಗಳಲ್ಲಿ, ನದಿಯ ಸಂಗಮ ಸ್ಥಳಗಳಲ್ಲಿ ನೀನು ಎಲ್ಲ ಕಡೆಯೂ ಕೂಡ ಪೂರ್ಣ ಲಕ್ಷ್ಮಿಯ ರೂಪದಿಂದ ಇರ್ತೀವಿ. ಹಾಗಾಗಿ ಅವನ್ನೆಲ್ಲವನ್ನು ಅಂಥ ಸಂದರ್ಭಗಳಲ್ಲಿ ಹೋದಾಗ ನಾವು ರಾಜದ್ವಾರಗಳನ್ನು, ತೀರ್ಥಗಳನ್ನು, ನದಿಗಳನ್ನು ನಾವು ವಿಶೇಷವಾಗಿ ದುರ್ಗಾದೇವಿಯ ಆವಾಸ ಸ್ಥಾನ ಅಂತ ಪೂಜೆ ಮಾಡಿದ್ವಿ. ನೀಲಾಂಬರ ಉಟ್ಕೊಂಡಿದ್ದು ಸಾಕಾಗಲಿಲ್ಲ ಅವಳಿಗೆ, ನಾರುಮುಡಿ ಉಟ್ಟಿದ್ದು ಸಾಕಾಗಲಿಲ್ಲ. ಕೆಲವು ಕಡೆ ಹಸಿ ಆದಂತಹ ಆನೆಯ ಚರ್ಮವನ್ನೇ ಉಟ್ಕೊಂಡು. ಕೃತ್ಯವಾಸಾಹ. ವಾಲ್ಮೀಕಿಯಲ್ಲಿ ನೀನು ಸರಸ್ವತಿಯ ರೂಪದಿಂದ ಇದ್ದು ವಾಲ್ಮೀಕಿಯ ಕೈಯಿಂದ ನೀನು ರಾಮಾಯಣ ಬರೆಸಿದ್ದಿ. ಕೃಷ್ಣದ್ವೈಪಾಯನರಲ್ಲಿ ನೀನು ಸ್ಮೃತಿಯ ರೂಪದಿಂದ ಇದ್ದಿ ಎಂದು. ಕೃಷ್ಣದ್ವೈಪಾಯನ ಅಂದ್ರೆ ವೇದವ್ಯಾಸ. ಎಲ್ಲ ಋಷಿಗಳಿಗೂ ಧರ್ಮವನ್ನು, ಬುದ್ಧಿಯನ್ನು ಕೊಟ್ಟವಳು ನೀನು. ಸಮಸ್ತ ಪ್ರಾಣಿಗಳಲ್ಲೂ ಕೂಡ ಸುರಾದೇವಿಯ ರೂಪದಲ್ಲಿರುವಂಥವಳು ನೀನು. ಇಂದ್ರನ ದೃಷ್ಟಿಯು ನೀನೇ. ಇಂದ್ರನಿಗೆ ಸಹಸ್ರಾಕ್ಷ ಅಂತ ಕರೀತಾರೆ. ಸಹಸ್ರ ನೇತ್ರಗಳನ್ನು ಪಡೆದು ಇಂದ್ರ ಈ ಜಗತ್ತನ್ನೇನು ಆಳ್ವಿಕೆ ಮಾಡ್ತಾನಲ್ಲ, ಅದಕ್ಕೆಲ್ಲವೂ ಕೂಡ ನೀನೇ ಆಧಾರ ಅಂತ ಅರ್ಥ ಮಾಡ್ಕೋಬೇಕು. ತಪಸ್ವಿ ಜನರಿಗೆ ನೀನೇ ಆಧಾರಗಳು. ಅಗ್ನಿಹೋತ್ರವನ್ನು ಮಾಡುವಂತಹ ಬ್ರಾಹ್ಮಣರು ಇರ್ತಾರಲ್ಲ, ಅವರು ಅರಣಿಯನ್ನು ಉಪಯೋಗ ಮಾಡ್ತಾರಲ್ಲ, ಅರಣಿ ಅನ್ನುವಂಥ ಕಟ್ಟಿಗೆ, ಆ ಕಟ್ಟಿಗೆಯನ್ನು ಸಿಕ್ಕಿ ಅಗ್ನಿಯನ್ನೆಲ್ಲ ಸಿಕ್ಕಿ ಮಾಡ್ತಾರಲ್ಲ, ಆ ಅರಣಿಯಲ್ಲಿ ಕೂಡ ನಿನ್ನ ಸನ್ನಿಧಾನ ಇದೆ. ಸಕಲ ಪ್ರಾಣಿಗಳಲ್ಲೂ ಹಸಿವೆ ಸ್ವರೂಪವಾದವಳು ನೀನು. ಅಂದ್ರೆ ಇದಕ್ಕೆಲ್ಲ ಅರ್ಥ, ನಾವು ಅಡುಗೆ ಮಾಡುವಾಗ, ಹಸಿದಾಗ, ಉಣ್ಣುವಾಗ, ಕೈ ತೊಳ್ಕೊಳ್ಳುವಾಗ ಆಕೆಯ ಪತಿಯಾದಂಥ ನಾರಾಯಣನನ್ನು ಸ್ತೋತ್ರ ಮಾಡಬೇಕು. ಊಟ ಮಾಡಿದ ಮೇಲೆ ತೃಪ್ತಿಯೂ ಕೂಡ ನೀನೇ. ತೃಪ್ತಿಸ್ತಂ ದೈವತೇಶಿಕ. ಸ್ವಾಹ, ತೃಪ್ತಿ, ಧೃತಿ, ಮೇಧ ಇವೆಲ್ಲವೂ ಕೂಡ ನೀನೇ. ಅಷ್ಟ ವಸುಗಳು ಏನಿದ್ದಾರೆ ಅವರಲ್ಲಿ ನೀನು ವಸುಮತಿ. ಮನುಷ್ಯರಲ್ಲಿ ನೀನೇ ಆಶೆ. ಜೀವನಕ್ಕೆ ಆಧಾರವೇ ಆಶೆ ಮನುಷ್ಯರಲ್ಲಿ. ಆ ಆಶಾ ಸ್ವರೂಪಗಳಾದವಳೇ ಈ ದುರ್ಗಾದೇವಿ. ದಿಕ್ಕುಗಳು, ಉಪದಿಕ್ಕುಗಳು, ಶಕುನಿ, ಪೂತನ, ದೊಡ್ಡ ದೊಡ್ಡ ದುಷ್ಟರಾದಂಥ ರಾಕ್ಷಸಿಯರು ಏನಿರ್ತಾರೆ ಅವರೆಲ್ಲರಲ್ಲೂ ಕೂಡ ನೀನೇ ಇರ್ತಿ. ಅವ್ರು ತಪ್ಪು ಕೆಲಸ ಮಾಡುವುದು ತಾವಾಗಿ ಮಾಡ್ತಾರೆ, ಒಳ್ಳೆ ಕೆಲಸ ಏನಾದ್ರು ಮಾಡಿದ್ರೆ ನಿನ್ನಿಂದಾಗಿ ಮಾಡ್ತಾರೆ ಅಂತ ಅರ್ಥ. ಅದಕ್ಕೆಲ್ಲ ಸಮಸ್ತ ಪ್ರಾಣಿಗಳನ್ನು ರಾತ್ರಿ ಹೊತ್ತು ಮಲಗಿಸ್ತಾವಲ್ಲ, ತನ್ನ ಆಲಿಂಗನದಲ್ಲಿ ಕವಿಚ ಹಾಕಿ ಮಲಗಿಸ್ತಾವಲ್ಲ, ಆ ನಿದ್ರಾದೇವಿಯೇ ನೀನು. ರಾತ್ರಿ ಹೊತ್ತು ಅಂದ್ರೆ ಪ್ರತಿ ದಿವಸದ ರಾತ್ರಿ ಹೊತ್ತು ಅಂತ ಅರ್ಥ, ಮತ್ತೊಂದು ಪ್ರಳಯ ಕಾಲ ಅಂತಲೂ ಅರ್ಥ. ಆ ಪ್ರಳಯ ಕಾಲದಲ್ಲೂ ಕೂಡ ಎಲ್ಲರನ್ನೂ ತನ್ನ ಚರ್ಚೆಗೆ ತೆಗೆದುಕೊಂಡು ಅವರನ್ನ ವಿಶ್ರಾಂತವನ್ನಾಗಿ ಮಾಡ್ತಾಳಲ್ಲ, ಅದೇ ನೀನು ದುರ್ಗಾದೇವಿ. ಓಂಕಾರ ವಶಕ್ಕಾರಗಳೆಲ್ಲವೂ ನೀನೇ. ಪಾರ್ವತಿಯೂ ನೀನೇ, ಅರುಂಧತಿಯೂ ನೀನೇ. ಪಾರ್ವತಿಗೆ ಅವಳ ಮಹತ್ವ, ಅರುಂಧತಿಗೆ ಅವಳ ಮಹತ್ವ ಬಂದಿದ್ದೆಲ್ಲವೂ ನಿನ್ನಿಂದ ಅಂತ ಅರ್ಥ ಮಾಡ್ಕೊಳ್ಳೋದು. ಎಲ್ಲ ಯುದ್ಧದ ಪ್ರಸಂಗದಲ್ಲಿ, ಮನೆಗೆ ಬೆಂಕಿ ಬಿದ್ದಾಗ, ನದಿಯ ತೀರ ಪ್ರದೇಶದಲ್ಲಿ, ಕಳ್ಳಕಾಕರ ನಡುವೆ ಭಯವಾದಾಗ, ಕಾಡುಗಳಲ್ಲಿ, ಪ್ರವಾಸದಲ್ಲಿ,
ರಾಜರಿಂದ ಸರ್ಕಾರದಿಂದ ತೊಂದರೆ ಬಂದಾಗ, ಶತ್ರುಗಳು ನಮಗೆ ಆಕ್ರಮಣ ಮಾಡಿದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ದುರ್ಗಾದೇವಿ ನಮಗೆ ಆಪದ್ರಕ್ಷಕಳು. ನೀನೇ ನನ್ನ ಹೃದಯ, ಹೆಚ್ಚೇನು ಹೇಳೋದಿದೆ? ನೀನು ನನ್ನ ತಂಗಿಯೂ ಹೌದು, ನೀನು ನನ್ನ ಪತ್ನಿಯೂ ಹೌದು, ಅದರಿಂದ ನೀನೇ ನನ್ನ ಹೃದಯ. ಯಾರು ಈ ವ್ಯಾಸಪ್ರಣೀತವಾದಂತಹ ಸುಂದರವಾದಂತಹ ಸ್ತೋತ್ರವನ್ನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಪರಿಶುದ್ಧನಾಗಿ ಪಠಣ ಮಾಡ್ತಾನೋ ಅವನು 3 ತಿಂಗಳಲ್ಲಿ ಬೇಕಾದಂತಹ ಫಲವನ್ನು ಪಡಿತಾನೆ. 6 ತಿಂಗಳಲ್ಲಿ ಅವಿಚ್ಛಿನ್ನವಾದಂತಹ ಪಠಣವನ್ನು 6 ತಿಂಗಳ ಕಾಲ ಅದನ್ನು ಅವಿಚ್ಛಿನ್ನವಾಗಿ ಪಠಣ ಮಾಡಿದವನಿಗೆ ಅದಕ್ಕಿಂತಲೂ ದೊಡ್ಡದಾದಂತಹ ವರ ಸಿಗುವುದಿದೆ. ದಿವ್ಯ ದೃಷ್ಟಿ ಸಿಗ್ತದೆ ಎಲ್ಲಕ್ಕಿಂತ ಹೆಚ್ಚಾಗಿ. ಶಾಸ್ತ್ರಾಭ್ಯಾಸ ಮಾಡುವವರಿಗೆ, ವಿದ್ಯಾರ್ಥಿಗಳಾದವರಿಗೆ ಆ ಭಗವತಿಯ ಅನುಗ್ರಹದಿಂದ ದಿವ್ಯ ದೃಷ್ಟಿ ಸಿಗೋದಿದೆ. ವರ್ಷ ಪರ್ಯಂತರವಾಗಿ ದುರ್ಗಾದೇವಿನ ಅರ್ಚನೆ ಮಾಡಿದವನಿಗೆ ಸಿದ್ಧಿಯು ದೊರೆಯಲಿಕ್ಕಿದೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕೇನೆಂದ್ರೆ, ಅವಿವಾಹಿತರಾದಂತಹ ಕುಮಾರಿಯರು ಆ ಪಾರ್ವತಿ ದೇವಿಯನ್ನು, ಅವಳಲ್ಲಿ ಅಂತರ್ಗತರಾದಂತಹ ದುರ್ಗಾದೇವಿಯನ್ನ ಆರಾಧನೆ ಮಾಡುವುದಿದೆ. ಅವಿವಾಹಿತರಾದಂತಹ ಪುರುಷರು ಕೂಡ ಆ ದುರ್ಗಾದೇವಿಯನ್ನ ವಿಭಿನ್ನ ಸ್ತೋತ್ರಗಳಿಂದ ಆರಾಧನೆ ಮಾಡಿ ತಮ್ಮ ಮನೋವಾಂಛಿತವನ್ನು ಪಡ್ಕೊಳ್ಳುವಂಥದ್ದು ಸಂಪ್ರದಾಯದಲ್ಲಿ ಬಂದಿದೆ. ಘೋರವಾದಂತಹ ವಧವಾಗಲಿ, ಪುತ್ರನಾಶವಾಗಲಿ, ಧನನಾಶವಾಗಲಿ, ರೋಗವಾಗಲಿ, ಮೃತ್ಯು ಭಯವಾಗಲಿ ಇವೆಲ್ಲವೂ ಕೂಡ ದುರ್ಗಾದೇವಿಯ ಸ್ತೋತ್ರದಿಂದ ನಾಶ ಆಗುವಂಥವು. ಹೀಗೆ ಆ ಭಗವಂತ ಆ ಯೋಗನಿದ್ರೆಯ ಸ್ತೋತ್ರವನ್ನು ಮಾಡಿ ಆಕೆಗೆ ಮುಂದೆ ಏನೇನು ಕಾರ್ಯವನ್ನು ಮಾಡಬೇಕು ಅಂತ ಆದೇಶ ಕೊಟ್ಟು ಅವಳನ್ನ ಕಲಿಸಿಕೊಟ್ಟ ಅನ್ನೋದರಿಗೆ ಈ ಹರಿವಂಶದ ಪೂರ್ವಾರ್ಧದ ವಿಷ್ಣು ಪರ್ವದ 3ನೇ ಅಧ್ಯಾಯ ಸಮಾಪ್ತವಾಗಿದೆ. ಯಶ್ಚೈತ ಪಠತೆ ಸ್ತೋತ್ರಂ ಶೃಣುಯಾದ್ವಾಪ್ಯಭೀಕ್ಷ್ಣಶಃ ಸರ್ವಾರ್ಥ ಸಿದ್ಧಿಂ ಲಭತೆ ನರೋ ನಾಸ್ತ್ಯತ್ರ ಸಂಶಯಃ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವುದನ್ನ ಹೃಷಿಕೇಶನೇ, ಈಶನಿಂದ ಶರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ.